ಈ ದನ ಇತ್ಯಾದಿ ನಮ್ಗೂ ಸಣ್ಣವ್ರು ಎಷ್ಟೋ ಮಂದಿ ಹೋಗ್ಯಾರ. ಹಂಗಿಲ್ಲಿ ಇವು ಎಲ್ಲವೂ ಕೂಡ ಹೋಗುವುದವು, ಇವು ಯಾವ ಶಾಶ್ವತ ಅಲ್ಲ ಅಂತೇಳಿ ಯಾವಾಗ ಮನುಷ್ಯನಾಗ ವೈರಾಗ್ಯ ಬರ್ತಲ್ಲ, ಇದಕ್ಕೆ ಮಂದ ವೈರಾಗ್ಯ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಮತ್ತೆ ತೀವ್ರ ವೈರಾಗ್ಯ ಅಂದ್ರೆ ಅದಕ್ಕ ಈ ಜನ್ಮದಲ್ಲಿ ನನಗ ಪುತ್ರ ಸ್ತ್ರೀ ಧನಾದಿ ಪದಾರ್ಥಗಳು ಪ್ರಾಪ್ತವಾಗದಿರಲಿ ಎಂಬ ಪ್ರಕಾರದ ಸ್ಥಿರ ಬುದ್ಧಿಯಿಂದ ಯಾವ ವಿಷಯಗಳ ತ್ಯಾಗ ಇಚ್ಛಾ ಇರೋದು ಅದಕ್ಕ ತೀವ್ರ ವೈರಾಗ್ಯ. ಅಂದ್ರೆ ಈ ಜನ್ಮದ ನನಗ ಈ ಸ್ತ್ರೀ ಆಗ್ಲಿ ಪುತ್ರ ಧನ ದುಡ್ಡು ಏನದವಲ್ಲ ಇವು ನಮಗ ಬ್ಯಾಡ, ಹಿಂಗದು ಯಾವನಲ್ಲಿ ಇದು ಬರ್ತಾ ಇದು ತೀವ್ರ ವೈರಾಗ್ಯ ಅಂತ ಹೇಳ್ಕೊತ ಬಂದಾರ ಇವು. ಮತ್ತೆ ಈಗ ನಾವು ಸಂಸಾರಿಕರಿಗೆ ಹಿಂಗತ್ತೀವಿ, ಆದ್ರ ಮತ್ತೆ ಒಂದಿಷ್ಟು ಸನ್ಯಾಸಿಗಳಾಗ್ಲಿ ಎಷ್ಟೋ ಮಂದಿ ನಂಬಿದ್ರಿಗೆ ವೈರಾಗ್ಯ ಉಳ್ಳವರಾಗಿ ಎಷ್ಟೋ ಮಂದಿ ಮನೆ ಬಿಟ್ಟು ಹೋಗ್ಯಾರ. ಅವ್ರಿಗೆ ನಾವು ಅಂತೇವಿ ಏನಪ್ಪ ಇದ್ರ ಸುಖ ಇಲ್ಲ ಅಂತ ಅಂತೇವಿ, ಆದ್ರೂ ಬಿಟ್ಟು ಇರಕ್ ಹೋಗಿಲ್ಲ. ನಮ್ದು ಏನದ ಮಂದ ವೈರಾಗ್ಯ ಅದ. ತೀವ್ರ ವೈರಾಗ್ಯ ಇದ್ದವರು ಇದು ನೋಡ್ರಿ, ರಾಮಕೃಷ್ಣ ಇವತ್ತ ಸ್ವಾಮಿ ವಿವೇಕಾನಂದ ಆಶ್ರಮ, ರಾಮಕೃಷ್ಣ ಆಶ್ರಮ ಎಷ್ಟು ಮಂದಿ ಸನ್ಯಾಸಿಗಳದಾರ, ಎಷ್ಟು ಆನಂದ ಅದಾರ. ಅವ್ರು ಎಷ್ಟ ಒಂದು ಸಮಾಜ ಸೇವೆದೊಳಗ, ದೇಶ ಸೇವೆದೊಳಗ ಮತ್ತು ತಮ್ಮ ಜ್ಞಾನದೊಳಗನು ಕೂಡ ಎಷ್ಟೋ ಮಂದಿಯನ್ನು ವೈರಾಗ್ಯ ಉಳ್ಳವರಾಗಿ ಇವ್ರು ತುಚ್ಚಾಗಿ ಭೋಗದ ವಿಷಯಗಳು ಇವೇನು ಹೆಂಡ್ರು ಮಕ್ಕಳು ಹೊಲ ಇವು ಭೋಗದ ಸಾಮಗ್ರಿಗಳು ಇವ್ಕರ್ಲಿಂದ ಸುಖ ಇಲ್ಲ ಅಂತೇಳಿ ಎಷ್ಟೋ ಮಂದಿ ವೈರಾಗ್ಯ ಉಳ್ಳವರಾಗಿ ಹೋದವರು ಅದಾರ. ಇದಕ್ಕೆ ಯಾವ ವೈರಾಗ್ಯ ಅಂದ್ರೆ ತೀವ್ರ ವೈರಾಗ್ಯ ಉಳ್ಳವರಿಗೆ ಮಾತ್ರ ಇವು ಸುಳ್ಳಾಗಿ ತೋರ್ತಾವ. ಮಂದ ವೈರಾಗ್ಯಗಳಿಗೆ ಸುಳ್ಳ ಅಂತಾರ ಮತ್ತ ಅವಕೂರೊಳಗೇನೆ ಜ್ಯೋತಿ ಬೀಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರುವಂತ ಉದ್ದೇಶದ. ಮೂರನೇದು ತೀವ್ರ ವೈರಾಗ್ಯ. ಪುನರಾವೃತ್ತಿಯಿಂದ ಪ್ರಾಪ್ತಿಯದ ಯಾವ ಬ್ರಹ್ಮ ಲೋಕ ಪರ್ಯಂತ ಲೋಕಗಳಿರುವವು ಈ ಸರ್ವ ಲೋಕಗಳು ನನಗೆ ಪ್ರಾಪ್ತಿಯಾಗದಿರಲಿ ಎಂಬ ಪ್ರಕಾರದ ಸ್ಥಿರ ಬುದ್ಧಿಯಿಂದ ಯಾವ ಸರ್ವ ವಿಷಯಗಳು ಪರಿತ್ಯಾಗಿರುವುದು ಅದಕ್ಕ ತೀವ್ರ ವೈರಾಗ್ಯ ಅಂತ ಹೇಳ್ಕೊತ ಬಂದಾರ. ಅಂದ್ರ ಈ ಸ್ವರ್ಗ ಲೋಕ, ಮೃತ್ಯು ಲೋಕ, ಪಾತಾಳ ಲೋಕ ಅಂತ ಇವು ಏನೇನೋ ಲೋಕ ಅದಾವ ಅಂತ ಹೇಳ್ತಾರ. ಅವು ಅವು ಯಾವ ಇಲ್ಲವೇ ಇಲ್ಲ, ಅವು ಸುಳ್ಳದಾವ ಅಂತೇಳಿ ಇವತ್ತೇ ತ್ಯಾಗ ಮಾಡ್ತಾರಲ್ಲ ಅದಕ್ಕೆ ಯಾವ ವೈರಾಗ್ಯ ಅಂತಂದ್ರ ತೀವ್ರತರ ವೈರಾಗ್ಯ ಅಂತ ಹೇಳ್ಕೊತ ಬಂದಾರ. ಈ ನಮ್ ಬ್ರಹ್ಮ ಲೋಕನು ಬೇಡ, ಯಾವ ವಿಷ್ಣು ಲೋಕನು ಬೇಡ, ನಮ್ಗೆ ಯಾವ ಲೋಕನೇ ಬೇಡ ಅನ್ನುವಂಥದ್ದನ್ನ ಯಾವನಲ್ಲಿ ವೈರಾಗ್ಯ ಅದ ಅಂದ್ರೆ ನಮ್ಗ ಒಂದೇನೋ ದೊಡ್ಡ ಮಠ ಐತಿ, 20 ಎಕರೆ ಭೂಮಿ ಅದ ಅಂದ್ರೂ ಕೂಡ ನಾವೇನ್ ಮಾಡ್ತೇವಿ, ನಮ್ಗೆಲ್ಲ ಶಾಸ್ತ್ರ ಕೇಳಿತೇವೆ, ಅವ್ ಕುರ್ಲಿಂದ ಸುಖ ಇಲ್ಲ ಬೇಡ ಅಂತಂದ್ರು ಕೂಡ ಇಷ್ಟು ಮಠ ಅದ, ಇಷ್ಟು ಭೂಮಿ ಅದ, ಇಷ್ಟು ಭಕ್ತರ ಅದಾರ ಅಂದ್ರೆ ಅದಕ್ಕೂ ನಾವು ವೈರಾಗ್ಯ ಅವಾಗ ವೈರಾಗ್ಯ ಹೇಳಿರ್ತೇವೆ. ಆದ್ರೂ ಮತ್ತ ಅವಕ್ಕೆ ಏನ್ ಮಾಡ್ತೇವೆ, ಜ್ಯೋತಿ ಬೀಳ್ತೇವೆ. ಮತ್ ಇನ್ನೂ ಕೂಡ ನಮ್ಗ 40-50 ವರ್ಷ ಆಗಿದೆ, ಎಷ್ಟೋ ಕೇಳ್ತೇವೆ. ಇವತ್ತ ಬಾಳ ಮಂದಿನ ಕೇಳಿವೆ, 50-60 ವರ್ಷ ಆಗ್ಯದ, ಹಿಂಗ ಇಷ್ಟು ಭೂಮಿ ಅದ, ಆಕಿನ ಗಂಡ ಸತ್ತಾನ, ನೀವ್ ಮದುವೆ ಅಕ್ಕಿ ಏನಂದ್ರು ಕೂಡ ಅವನು ಆದ್ರ ಆಯ್ತಪ್ಪ ಮುಂದ್ ಅನುಕೂಲ ಆಕ್ಕದ ಅಂತೇಳಿ ಆ ಭೂಮಿ ಆಶಕ್ಕಾಗಿ ಎಷ್ಟೋ ಮಂದಿ ಮದುವೆ ಆದವ್ರು ಅದಾರ, ನಾವ್ ಪ್ರತ್ಯಕ್ಷ ಕೇಳ್ತೇವೆ. ಹಂಗಿದಕ್ಕ ಏನಪ್ಪಾ ಅಂದ್ರೆ ಇವ್ರು ವೈರಾಗ್ಯ ಉಳ್ಳವರು ಅಲ್ಲ, ತೀವ್ರ ವೈರಾಗ್ಯ ಉಳ್ಳವರು. ಒಮ್ಮೆ ಅದನ್ನ ಒಂದು ದೃಷ್ಟಾಂತ ಕೊಡ್ತಾರ. ಒಮ್ಮೆ ಅದು ಒಂದ್ ಯಾವ್ದೋ ನಾವು ವಾಂತಿ ಮಾಡ್ಕೊಂಡಿದ್ದ ಅದನ್ನ ಮತ್ತೆ ಹೊಳ್ಳಿ ಹಾಕೋತೇವನು ಅಂದ್ರೆ ಹಾಕೊಳ್ದಿಲ್ಲ, ಅದು ವಾಂತಿ ಆಗಿದ್ದು ಹೊಳ್ಳಿ ಸಹ ನೋಡುದಿಲ್ಲ. ಯಾಕಂದ್ರ ಅದು ಅಷ್ಟು ಹೊಲಸದ ಅಂತೇಳಿ ತಿಳ್ಕೊಂಡು ಯಾವಾಗ ವೈರಾಗ್ಯ ಉಳ್ಳವ್ರ ಆಗ್ಯಾರ ಅವ್ರಿಗೆ ಮಾತ್ರ ಇದಕ್ಕ ತೀವ್ರ ವೈರಾಗ್ಯ ಉಳ್ಳವರು. ಅದಕ್ಕೆ ನಾವು ಯಾವ ವೈರಾಗ್ಯದಾಗ ಇದೀವಿ ಅಂತವ್ರಿಗೆ ಮಾತ್ರ ಇದು ಏನಾಕ್ಕದ, ಶಾಸ್ತ್ರದ ವೈರಾಗ್ಯ ಉಳ್ಳವ್ರಿಗೆ ಮಾತ್ರ ಶಾಸ್ತ್ರ ಜ್ಞಾನ ಆಕ್ಕದ. ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕು, ಇವು ಹಿಡಿದು ಬಿಡುದು ಮನುಷ್ಯನ ಕಾರ್ಯ, ವೈರಾಗ್ಯವು ಮನುಷ್ಯನ ಕಾರ್ಯ. ನಾನು ಆತ್ಮದೀನಿ, ನನ್ನೊಳಗಿಲ್ಲ, ಅವು ಕಾರ್ಯ ಅವು ಮಾಡ್ತಾವು ಅನ್ನುವಂಥದ್ದನ್ನ ನಮಗ ಈ ಪರಮಾನುಭವ ಇದು ಜ್ಞಾನ ಮಾಡಿಕೊಡ್ತದ. ಒಬ್ರ ನಾವು ವೈರಾಗ್ಯ ಎಲ್ಲಾ ಬಿಟ್ಟು ಗುಡ್ಡದಾಗ ಕೂತು ಸೇರಿದೇವಪ್ಪ ಅಂದ್ರ ಅವ್ರಿಗೆ ಜ್ಞಾನ ಆಕ್ಕದಂದ್ರೂ ಕೂಡ ಅವ್ರಿಗೆ ಜ್ಞಾನ ಆಗುದಿಲ್ಲ. ಇಲ್ಲಿ ಸಂಸಾರದಾಗ ಇದ್ದವ್ರು ಎಲ್ಲಾ ಹೆಂಡ್ರು ಮಕ್ಳು ಅದಾರ, ಇವ್ರಿಗೆ ಜ್ಞಾನ ಆಗಿಲ್ಲನು ಅಂದ್ರ ಅದು ಅರ್ಥ ಅಲ್ಲಲ್ಲಿ. ಅವು ಇರೋ ಲೆಕ್ಕ ಅವು ಏನಾಗ್ಯದ, ಮಿಥ್ಯ ಅದಾವು, ಸುಳ್ಳು ಅದಾವಂತವಾಗ ನಿಶ್ಚಯ ಆಗ್ಯದ. ಅವಾಗ ಅಪರೋಕ್ಷ ಜ್ಞಾನ ಆಗ್ಯದ. ಇವು ಏನೇ ಇದ್ರು ಕೂಡ ಕನಸಿನೊಳಗೆ ಏನೇನು ವ್ಯವಹಾರಗಳನ್ನ ಮಾಡಿದ್ರ, ಭೋಗ ಮಾಡಿದ್ರ ಅವು ಹೆಂಗ ತೋರ್ತಾವಂದ್ರ ಎಚ್ಚರಾದಗಳ ಹೆಂಗ ಅವು ಎಲ್ಲಾ ಸುಳ್ಳೆ ಅದಾವಂತ ಅವ್ ನಿಶ್ಚಯ ಆಗಿರ್ತದ. ಹಂಗ ಈ ಜ್ಞಾನಿಗೆ ಪರಮಾನುಬೋಧೆಯನ್ನು ಓದಿದಂತ ಜ್ಞಾನಿಗೆ ತಿಳ್ಕೊಂಡಂತ ಜ್ಞಾನಿಗೆ ಏನಾಗ್ತದ, ಇವು ಎಲ್ಲಾ ಸಾಮಗ್ರಿಗಳಿದ್ರು ಕೂಡ ಕನಸಿನ ಸಾಮಗ್ರಿಗಳಂತೆ ಇವು ಮಿಥ್ಯಾನೇ ಅದಾವ ಅಂತೇಳಿ ಅವಾಗ ನಿಶ್ಚಯ ಆಗಿತ್ತು ಅಂದ್ರ ಅವ್ ಏನಪ್ಪಾ ಅಂದ್ರ ಪ್ರಪಂಚದ ಇದ್ರೂ ಕೂಡ ವೈರಾಗ್ಯ ಉಳ್ಳವನು. ಮತ್ತೆ ಈ ಗುಡ್ಡ ಸೇರಿ ಎಲ್ಲಾ ಬಿಟ್ಟು ಗುಡ್ಡ ಸೇರಿದವ ವೈರಾಗ್ಯ ಉಳ್ಳವನು ಅಂದ್ರ ಅವನು ವೈರಾಗ್ಯ ಅಲ್ಲ. ಇಲ್ಲಿ ವೈರಾಗ್ಯ ಉಳ್ಳವನಂದ್ರ ಯಾರಪ್ಪ ಅಂದ್ರ
ಈ ಎರಡನ್ನು ಸಮತೋಲರಾಗಿ ಎರಡಕ್ಕೂ ಕೂಡ ಈ ಮನಸ್ಸಿನೇ ಕಾರಣ. ನಾನು ಮನಸ್ಸನ್ನು ಅರಿಯುವಂತ ಸ್ವರೂಪ ನಾನದೀನಿ ಅಂದಾಗ ಇವು ಮನಸ್ಸಿನ ಕಾರ್ಯಗಳಂತೇಳಿ ಅವಾಗ ಯಾವ ಬಾಧ ಆಗುದಿಲ್ಲ. ನೀನು ವೈರಾಗ್ಯ ಉಳ್ಳವನರಾಗು, ವೈರಾಗ್ಯ ಇಲ್ಲದೇ ಇರು. ಆದ್ರೆ ಇವು ಮನಸ್ಸಿನ ಕಾರ್ಯಗಳು ಅಂತ ನಮ್ಗೆ ನಿಶ್ಚಯ ಆಗಿತ್ತು ಅಂದ್ರ, ಮನಸ್ಸನ್ನ ಸ್ವಾಧೀನ ಮಾಡ್ಕೊಂಡಿದ್ನಂದ್ರ, ನೀ ಗುಡ್ಡದಾಗಿದ್ರು ಕೂಡ, ಅಡಿ ಒಳಗ್ ತಪ್ಪಲ ಗಡ್ಡಿ ತಿಂದ್ರು ಕೂಡ ಮನಸ್ಸಿನ ಭೋಗದ ಕಡೆ ಇಚ್ಛೆ ಇತ್ತು ಅಂದ್ರ ಅದು ವೈರಾಗ್ಯ ಅಲ್ಲ, ಅದು ಮನಸ್ಸಿನ ಕಾರ್ಯ ಅಂತ ತಿಳ್ಕೊಬೇಕು. ಏನೋ ವೈರಾಗ್ಯ ಬಂದು ಹೋಗ್ತಾರ, ಅದು ವೈರಾಗ್ಯ ಅಲ್ಲ. ಇಲ್ಲಿ ನಾವು ಹೇಳುದು ವೈರಾಗ್ಯ ಅಂದ್ರೆ ಅದಕ್ಕೆ ಅನ್ಬೇಕಂದ್ರ ಎರಡನ್ನೂ ಕೂಡ ಸಾಕ್ಷಿಯಾಗಿ ನೋಡುವಂತ ಜ್ಞಾನ ನಮಗಾಯ್ತು ಅಂದ್ರ ನೀ ವೈರಾಗ್ಯ ಉಳ್ಳವನಾರಾಗು, ವೈರಾಗ್ಯ ಬಿಟ್ಟರಿರು. ಎಷ್ಟೋ ಮಂದಿ ಭೋಗದೊಳಗನು ಕೂಡ ಮುಕ್ತರದಾರ, ಎಷ್ಟೋ ಮಂದಿ ಅಡವಿಯಾಗ ಕೂತನು ಮುಕ್ತರದಾರ, ಎಷ್ಟೋ ಮಂದಿ ಅಡವಿಯಾಗ ಹೋದ್ರು ಕೂಡ ಜ್ಞಾನ ಆಗ್ಲಾರ್ದೆ ಹೊಳ್ಳಿ ಬಂದವ್ರದಾರ, ಮತ್ತು ಹೊಳ್ಳಿ ಸಂಸಾರಕ್ಕೆ ಬಂದವ್ರದಾರ. ಈ ಪ್ರಪಂಚದಾಗಿದ್ದು ಕೂಡ ಇಲ್ಲಾರ್ದಂಗ ಎಷ್ಟೋ ಮಂದಿ ಇರೋರು ಅದಾರ. ಅದಕ್ಕೆ ಇಲ್ಲಿ ಒಟ್ಟಾರೆ ಜ್ಞಾನ ಅಂದ್ರ ನನ್ನ ಸ್ವರೂಪ ಹಿಂಗದ, ನನ್ನ ಸ್ವರೂಪ ಜ್ಞಾನ ಆಯ್ತು ಅಂದ್ರ ನೀ ವೈರಾಗ್ಯ ಉಳ್ಳವನರಾಗು, ವೈರಾಗ್ಯ ಇಲ್ಲದಿರು. ಆದ್ರೆ ಜ್ಞಾನ ಮಾತ್ರ ಆಗ್ಬೇಕಂದ್ರ ಮೊದಲೇನ್ ಬೇಕು? ಈ ವೈರಾಗ್ಯ ಬೇಕು. ಈ ಭೋಗದ ವಿಷಯಗಳನ್ನ ತುಚ್ಛಾಗಿ ಕಾಣುವಂತ ವೈರಾಗ್ಯ ಬೇಕು. ಈ ಲೋಕದೊಳಗಾಗ್ಲಿ ಪರಲೋಕದೊಳಗೆ ಏನದಾವ ಅಲ್ಲಿ ಬಯಕೆಗಳು ಅಲ್ಲದ, ಅಲ್ಲಿ ಅಂತ ಸ್ವರ್ಗ ಸುಖ ಅದ, ಇಷ್ಟ ಗಳಿಸಿದ ನನಗೆ ಇಷ್ಟು ಸುಖ ಆಕ್ಕದಂತ ಏನ ನಾವು ಆಸೆ ಇಟ್ಟೇವಲ್ಲ, ಇದನ್ನ ಬಿಡು. ಇದು ವೈರಾಗ್ಯ ಉಳ್ಳವನಾಗು, ಯುದ್ಧದೊಳಗೆ ನೀನು ತೃಪ್ತಿ ಉಳ್ಳವನಾಗು, ಇದಕ್ಕೆ ವೈರಾಗ್ಯ ಅಂತಾರ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ಯೋಗದ. ಇಲ್ಲಿ 4 ವೈರಾಗ್ಯಗಳು ಯಾವ ಅನ್ನುವಂಥದ್ದನ್ನ ಸ್ವಲ್ಪ ನೆನಪಿರ್ಲಿ ಅಂತೇಳಿ ಹೇಳಿದೇವಿ. ಇಲ್ಲಿ ವೈರಾಗ್ಯ, ಅಪರ ವೈರಾಗ್ಯ ಮತ್ತು ಪರ ವೈರಾಗ್ಯ 2 ಪ್ರಕಾರದವು. 2ರಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ಅಪರ ವೈರಾಗ್ಯ. ಅಪರ ವೈರಾಗ್ಯದೊಳಗ ವ್ಯತಿರೇಕ, ಏಕೇಂದ್ರಿಯ, ವಶೀಕಾರ ಮತ್ತು ಹಿಂಗ ವಶೀಕಾರ ಅಂತ ಹಿಂಗ 4 ಪ್ರಕಾರ ಭೇದ ಅದಾವು ಅನ್ನುವಂಥದ್ದನ್ನ ಇದಕ್ಕ ಯಾವ ವೈರಾಗ್ಯಪ್ಪ ಅಂದ್ರೆ ಅಪರ ವೈರಾಗ್ಯ ಅನ್ನುವಂಥದ್ದನ್ನ ಇಲ್ಲಿ ಮುಂಜಾನೆ ಇವತ್ತು ಒಂದು ವಿಷಯದಾಗ ಬಂತು. ಅದಕ್ಕೆ ಅದು ಸ್ವಲ್ಪ ಮತ್ ನೆನಪ ಆಗ್ತದ ಅನ್ನುವಂಥದ್ದು ಸ್ಮರಣಕ್ಕೆ ತಂದ್ಕೊಟ್ಟೆ. ಅದಕ್ಕ ನಮಗ ವೈರಾಗ್ಯ ಯಾವ್ದಕ್ ವೈರಾಗ್ಯ ತರ ಅನ್ನುವಂಥದ್ದನ್ನ ಜ್ಞಾನ ಆಯ್ತಂದ್ರ ಪರಮಾನುಭೂತಿ ಉದ್ದೇಶ ಏನೈತಿ? ನನ್ನ ಸ್ವರೂಪ ನಾನು ಆತ್ಮನ ಯಾವುದಕ್ಕೂ ಲೇಪನಿಲ್ಲದವನು, ನಾ ಎಲ್ಲವನು ಅರಿಯುವನು. ಈ ವೈರಾಗ್ಯ ಆಗ್ಲಿ, ನಾ ಬಿಟ್ಟಿದ್ದಾಗ್ಲಿ ಅದನ್ನು ಅರಿತೀನಿ. ಈ ವೈರಾಗ್ಯ ಉಳ್ಳವನು ಅಂತ ನಾನು ಎರಡನ್ನು ತಿಳಿಯವನ ನಾನು. ಇವು 2 ಕಾರ್ಯಗಳು ಎದುರುತ್ತಂದ್ರೆ ಮನಬುದ್ಧಿ ಕಾರ್ಯಗಳು. ನನಗೆ ಜ್ಞಾನಿಗೆ ಮನ ಬುದ್ಧಿಗಳು ಅದಾವನು ಅಂದ್ರೆ ಇಲ್ಲವೇ ಇಲ್ಲ. ಇದು ನಮ್ಗೆ ನಿಶ್ಚಯ ಆಗ್ಬೇಕು. ಶಾಸ್ತ್ರ ಸೂತ್ರ ನಾನು ಎರಡನ್ನು ನಾನು ಎರಡನ್ನೂ ಕೂಡ ನೋಡವನು. ಇವು 2 ನೋಡಿಸಿಕೊಳ್ಳುವು. ನಾನು ದೃಕ್ಕ, ಇವು ದೃಶ್ಯ ಅದಾವು. ದೃಶ್ಯ ಅಂದ್ರೆ ನೋಡಿಸಿ ಗೊತ್ತದ, ನೋಡವ ಹೆಂಗದಾನಂದ್ರ ಎರಡಕ್ಕೂ ಕೂಡ ಸಾಕ್ಷಿಯಾಗಿ ನೋಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಆಯ್ತು ಅಂದ್ರ ಈ ವೈರಾಗ್ಯಕ್ಕೆ ನಮಗ ವೈರಾಗ್ಯ ಮೊದಲು ಇರು, ಆ ನಂತರ ಜ್ಞಾನ ಆಯ್ತು ಅಂದ್ರ ಅವು 2ಕ್ಕೂ ಸಾಕ್ಷಿ ಆದಾಗ ನೀ ವೈರಾಗ್ಯ ಉಳ್ಳವನಾರಾಗು, ವೈರಾಗ್ಯ ಮಾಡವನಾರಾಗು, ವೈರಾಗ್ಯ ಉಳ್ಳವನಾರಾಗು, ವೈರಾಗ್ಯ ಇಲ್ಲದವನಾರಾಗು. 2ಕ್ಕೂ ನಿನಗೆ ಲೇಪನ ಆಗುವುದಿಲ್ಲ ಅನ್ನುವಂಥದ್ದನ್ನ ಸೂತ್ರ ಪರಮಾನುಭೂತಿ ತಿಳಿಸ್ಕೊಡ್ತದ. ಅದಕ್ಕೆ ಜ್ಞಾನವೇ ಶ್ರೇಷ್ಠವಾದದ್ದು. ಅದಕ್ಕ ಹಿಂಗ ಜ್ಞಾನ ಉಳ್ಳವನಾಗು. ಯಾಕ? ನಮಗ ಮೊದಲ ನಿರ್ಗುಣ ಜ್ಞಾನ ಇದು. ನಿರ್ಗುಣ ಹೇಳ್ಕೊತ ಬಂದ್ರು ನಮ್ಗೆ ಇನ್ನ ಏನಾಯ್ತಂದ್ರೆ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ. ಇನ್ನ ನನಗ್ ಸ್ಥಿತಿ ಆ ಬ್ರಹ್ಮನಲ್ಲಿ ಸ್ಥಿರ ಮಾಡಕ್ ಆಗ್ಲಿಲ್ಲ. ಇನ್ನ ಭೋಗದ ಸಂಸಾರ ಭೋಗದ ಬಯಕೆ ನಷ್ಟ ಆಗ್ಲಿಲ್ಲಪ್ಪ ಅಂದ್ರೆ ಇಂಥ ಸಾಧನೆಗಳನ್ನ ಮಾಡು ಅನ್ನುವಂಥದ್ದನ್ನ ಏನು ವೇದದೊಳಗೆ ಏನ್ ಹೇಳ್ಕೊತ ಬಂದಾರಲ್ಲ, ವೇದದೊಳಗೆ ಏನ್ ಹೇಳ್ಕೊತ ಬಂದಾರ? ಶ್ರುತಿಯು ತಾನರಿಯದೆ ಗುರುಮತ ಹಿಡಿಯದೆ ಗತಿಯನ್ನು ಬೇಗರಿಸಿ ದೊಡ್ಡುಂಟಿ ಅಂದ್ರ ಇಲ್ಲಿ ಹುಡುಕಿದ್ರ ಸಿಗುತ್ತದ, ಅರಿಸಿದೊಳಗೆ ಹುಡುಕಿದ್ರೆ ಉಂಟೆ ಅಂದ್ರೆ ಇಲ್ಲವೆಂಬ ಅರ್ಥವು. ಅಂದ್ರ ಶ್ರುತಿ ತಾನರಿಯದೆ ಗುರುಮತ ಹಿಡಿಯದೆ ಗತಿಯನ್ನು ಬೇರೆನಿಸಿದ್ರೆ ಉಂಟೆ ಅನ್ನುವಂಥದ್ದನ್ನ ಇಲ್ಲಿ ಮುಕ್ತಿ ಆಗ್ತದನ ಅಂದ್ರ ಹಿಂಗ್ ವೈರಾಗ್ಯ ಇರ್ಲಿಕ್ಕಂದ್ರ ಮುಕ್ತಿ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವ ಉದ್ದೇಶ ಅದು. ಅಂದ್ರೆ ಏನು ಶ್ರುತಿ ಗುರುಗಳು ಏನಾಗ್ತಾರಪ್ಪ ಅಂದ್ರ ವೈರಾಗ್ಯ ಉಳ್ಳವನಾಗು, ಭೋಗದ ಬಯಕೆಗಳನ್ನ ನಷ್ಟ ಮಾಡ್ಕೋ, ಪ್ರಪಂಚವನ್ನ ಮಾಡು. ಹೆಂಗ ಮಾಡು ಅಂದ್ರ ಈ ಇಷ್ಟೊತ್ತನ ಹೇಳ್ಕೊತ ಬಂದ್ರಲ್ಲ, ಹಿಂಗ ವೈರಾಗ್ಯ ಉಳ್ಳವನಾಗಿ ಪ್ರಪಂಚ ಮಾಡಿದ್ರೆ ಪ್ರಪಂಚ ನಮಗೇನು ಬಾಧ ಆಗುದಿಲ್ಲ. ನಮಗ ವೈರಾಗ್ಯ ಇಲ್ಲದೆ ಮನಸ್ಸಿಗೆನ ಸುಖ ದುಃಖಗಳು ನನಗೆ ಅಕ್ಕವು, ಮನಸ್ಸೇ ನಾನು ಅಂತ ತಿಳ್ಕೊಂಡಾಗ ಆ ಮನಸ್ಸು ನಮ್ಗೆ ದುಃಖ ಪಡಿಸ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಸೂತ್ರ. ಈ ಮನಸ್ಸನ್ನು ನಾನು ಅರಿಯವನು ಆದೇವಂದ್ರ
ಅದು ಬಿಟ್ಟದ್ದು ಒಮ್ಮೆ ಹಿಡಿತದ ಬಿಡ್ತದ. ಮನುಷ್ಯನ ಧರ್ಮ, ಮನುಷ್ಯನ ಹೆಂಗೈತದು, ಅದು ಚಂಚಲವಾದದ್ದು ಮನಸ್ಸ, ಯಾವುದನ್ನು ಸ್ಥಿರ ಮಾಡುದಿಲ್ಲ. ಅದ್ರ ಧರ್ಮ ಅದು ಸಂಕಲ್ಪ ವಿಕಲ್ಪ ಮಾಡುವ ಮನುಷ್ಯನ ಧರ್ಮ. ಒಮ್ಮೆ ವೈರಾಗ್ಯ ಉಳ್ಳವನಾಗ್ತದ, ಒಮ್ಮೆ ಎದಕ್ ಬೇಕು ವೈರಾಗ್ಯ ಅಂತ ಹಿಂಗಂತದ. ಇವ್ ಎರಡರ ಧರ್ಮ ಎದ್ರ ಮನುಷ್ಯನ ಧರ್ಮ. ಆ ಎರಡನ್ನು ನಾನು ನೋಡವನು ಅನ್ನುವಂತ ಜ್ಞಾನ ಆಯ್ತು ಅಂದ್ರೆ ಮನಸ್ಸು ನಮ್ಮ ಅಂಗಳದಾಗ ಬೀಳ್ತದದು. ನಾಯಿ ಸಾಕಿದ ನಾಯಿ ಹೆಂಗ ಮನುಷ್ಯ ಬಂದ್ರ ಬಾಲ ಹೊಡ್ಕೊಂಡು ಬಂದ್ ನಿಂದಿರ್ತದ, ಹಂಗಿ ವೈರಾಗ್ಯ ಉಳ್ಳವನಾದೇವಪ್ಪ ಅಂದ್ರ ಅವ್ ಏನ್ ಮಾಡ್ತಾವಂದ್ರ ಆ ಮನಸ್ಸನ್ನು ತಿಳಿಯವನು ನಾನು ಆದ್ನಿ ಅಂದ್ರ ಆ ವೈರಾಗ್ಯ ಅಲ್ಲಿ ಮನಸ್ಸಲ್ಲಿ ನಮ್ಮ ಅದಿಂದ ಕಾರ್ಯ ಮಾಡಿದ್ರ, ಕಾರ್ಯ ಮಾಡಕ್ ಬತ್ತು ಅಂದ್ರೆ ಇದೇ ವೈರಾಗ್ಯ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ವೈರಾಗ್ಯ ನಾನು ಎಲ್ಲಾ ಬಿಟ್ಟು ಗುಡ್ಡ ಸೇರಿ ಸಂಸಾರ ಬಿಟ್ಟು ಹೋಗುದಲ್ಲ, ಇದು ನಮ್ಗೆ ಸ್ಪಷ್ಟತೆ ಇರ್ಲಿ. ಅದ್ರ ಮ್ಯಾಗಿನ ಮೋಹವನ್ನ ಕಳೆದುಕೊಳ್ಳಕ ವೈರಾಗ್ಯ ಅಂತ ಹೇಳ್ಕೊತ ಬಂದ್ರ, ಆ ಮೋಹ ನಷ್ಟ ಆಯ್ತು ಅಂದ್ರ ಆ ಮೋಹ ನಮ್ಮನ್ನೇನ್ ಮಾಡ್ತದ, ಅವು ನಮ್ಮಿದ್ರೆ ಇವತ್ತ ಪುತ್ರ, ಇವತ್ತ ಮಕ್ಳು, ಹೆಂಡ್ರು, ರೊಕ್ಕ ರೂಪಾಯಿ ನಮ್ಮಿಂದ ಬಿಟ್ಟು ಹೋಗ್ಲಕ್ಕ ಅವಾಗ ಏನಾಗ್ತದ, ಅದ್ರ ಮ್ಯಾಗ ದುಃಖಿ ಆಗಂಗಿಲ್ಲ, ಹಳೆ ಆಗಂಗಿಲ್ಲ. ಯಾಕ? ಅದು ಅಶಾಶ್ವತ ಅದ, ಅದು ತೂರಿ ಅಡಗುದದ. ನಾನು ಮಾತ್ರ ಇದನ್ನ ನೋಡವನದೀನಿ ಅನ್ನುವಂತ ಜ್ಞಾನ ಆಯ್ತಂದ್ರೆ ನಮ್ಗೆ ಬಾಧ ಆಗುದಿಲ್ಲ. ಒಮ್ಮೆ ಏನೋ ಹೆಚ್ಚು ಕಮ್ಮ ನಾವ್ ಏನು ವಿಚಾರ ಮಾಡಿರಂಗಿಲ್ಲ, ಅದು ನಮ್ಗೇನೋ ಒಮ್ಮೆ ಪುಣ್ಯದ ಪ್ರಕಾರ ಒದಗಿ ಬರ್ತದ. ಆ ಭಾಗ್ಯ ಬಂದಾಗ ಇವ ಏನ್ ಮಾಡ್ತದ, ನಾನೇ ಮಾಡ್ದೆ ಅಹಂಕಾರ ಪಟ್ಕೊಂಡು ಕುಣಿದಾಡ್ತಾನ, ಜಿಗಿದಾಡ್ತಾನ, ಈ ಪ್ರಚಾರ ಕೊಡ್ತಾನ, ನಾ ಮಾಡ್ದೆ, ನಾ ಗಳಿಸಿದಾನ, ಇಷ್ಟು ಗಳಿಸಿನ ಅಂತೇಳಿ ಪ್ರಚಾರ ಕೊಡ್ಕೊತ ಅಡ್ಡಾಡ್ತಾನ. ಅವಾಗ ಏನಾಕದ, ಇವಾಗ ಏನಾಕದ, ಮತ್ತಿಷ್ಟು ಅಜ್ಞಾನಿ ಆಗ್ತಾನ. ಇಲ್ಲಿ ಜ್ಞಾನಕ್ಕೆ ಎರಡಕ್ಕೂ ಕೂಡ ಸಮನಾಗಿ ನೋಡುವಂತ ವಿಚಾರ ಅವನಲ್ಲಿ ಹೃದಯ ಆಯ್ತು ಅಂದ್ರೆ ಅದೇ ಆತ್ಮನ ವಿಚಾರ ಜ್ಞಾನ ಆಯ್ತು ಅಂದ್ರೆ ಮನಸ್ಸನ್ನು ನಾ ನೋಡವನು ಅನ್ನುವಂಥದ್ದನ್ನ ಇಲ್ಲಿ ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ ಹಿಂಗೆ ವೇದ ಮತಗಳೈತಿ, ಗುರು ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ತಿಳಿಸಿದ್ರು. ಇಲ್ಲಿ ನಿನ್ನೆ ದಿವಸ ಕೇಳ್ಕೊತ ಬಂದೇವಿ. ಏನಂದ್ರ ಯಾರಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠಗ ಮೊದಲ ನಾವ್ ಏನಪ್ಪಾ ಅಂದ್ರ ಸಾಧನೆ ಸಂಪನ್ನವುಳ್ಳವರಾಗಿ ಅಂದ್ರ ಸಾಧನ ಸಂಪನ್ನುಳ್ಳವರಾಗಿರ್ಬೇಕು. ಅಂದ್ರೆ ಇಲ್ಲಿ 4 ಕ್ರಿಯಾ ಸಾಧನೆ ಉಳ್ಳವರಾಗಿರ್ಬೇಕು ಮತ್ತು ಜ್ಞಾನಕ್ಕ ಸಾಧನೆಗಳನ್ನು ಮಾಡಿದವರಾಗಿರ್ಬೇಕು. ಯಾವುವು? ಷಟ್ ಸಂಪತ್ತಿ, ಶಮೆ, ದಮೆ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಉಳ್ಳವರಾಗಿರ್ಬೇಕು. ತೀವ್ರ ಮೋಕ್ಷದ ಇಚ್ಛೆ ಉಳ್ಳವರಾಗಿರ್ಬೇಕು, ಮೋಕ್ಷದ ಇಚ್ಛೆ ಉಳ್ಳವರಾಗಿರ್ಬೇಕು. ಅದರ ಜೊತೆ ವಿವೇಕದ ಜೊತೆ ವೈರಾಗ್ಯ ಉಳ್ಳವರಾಗಬೇಕು. ವೈರಾಗ್ಯ ಉಳ್ಳವರಾದ್ರೆ ಮಾತ್ರ ಇಲ್ಲಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗ್ತಾನ ಅನ್ನುವಂಥದ್ದು ನಮ್ಗೆ ಇದು ನಮ್ಗೆ ನಿಶ್ಚಯ ಇರ್ಬೇಕು. ಅವಾಗ ಮಲದೋಷ ವಿಕ್ಷೇಪ ದೋಷವನ್ನು ಕಳ್ಕೊಂಡಿರ್ತೀವಿ. ಸದ್ಗುರುನಾಥಗ ಶರಣಾಗತನಾದಾಗ ಹೆಂಗ್ ಶರಣಾಗತನಾಗ್ಬೇಕಂದ್ರ ನಾವು ಸಾಕಷ್ಟು ಹೇಳ್ಕೊತ ಬಂದಿವಿ, ಒಳ್ಳೊಳ್ಳೆ ಅದನ್ನೇ ಬ್ಯಾಸರಕ್ಕದ. ಸದ್ಗುರುನಾಥಿಗ ಶರಣಾಗತನಾಗಿ ನಾನು ಆರೋದಿನಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ, ಇಂಥ ಆವರಣ ನಾನು ಅಂತೀಯಲ್ಲ, ನೀನ್ ಏನ್ ತಿಳ್ಕೊಂಡಿದ್ದಿ? ದೇಹ ನಾನು, ಇಂದ್ರಿಯಗಳ ನಾನು ಶಾಸ್ತ್ರಿ ಹೇಳೋ ನಾನು ಅಂತ ಏನ್ ತಿಳ್ಕೊಂಡಿದ್ದಿಲ್ಲ, ಇವು ಎಲ್ಲವನ್ನು ಕಳಿಸಿ ನೀನು ಎಲ್ಲವನ್ನು ಅರಿಯುವನು ನೀನು. ಇವು ಎಲ್ಲವೂ ಅರಿಸಿಗೋತಾವ್ ನಿನ್ನ ಎದುರಿಗೆ ಅಂದ್ರ ದೇಹಾದಿ ಅವರ ಅರಿಸಿಗೋತಾವು, ಮನ ಇಂದ್ರಿಯಾದಿಗಳು ಅವರ ಅರಿಸಿಗೋತಾವು. ಕಾಲವನ್ನು ಅರಿತಿ, ಎಲ್ಲವನ್ನು ಅರಿಯವನು ನೀನು ಅನ್ನುವಂಥದ್ ನನ್ನ ಜ್ಞಾನ ನನ್ನ ಅನುಭವಕ್ಕೆ ಬತ್ತು ಅಂದ್ರ ಅವಾಗ ಯಾವುದವನು ಏನು ಮಾಡಿದ್ರು ನಿನಗ ಲೇಪನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶಕ್ಕಾಗಿ ಅಂತ ಗುರುವಿನಿಂದ ಶ್ರುತಿ ವಾಕ್ಯಗಳನ್ನ ನಂಬಿ ಶ್ರೋತ್ರಿಯ ಬ್ರಹ್ಮನಿಷ್ಠಕ್ಕೆ ಸದ್ಗುರಿಗೆ ಶರಣಾಗತನಾದ್ರ ಅವಾಗ ಏನಾಗ್ತದಂದ್ರ ಅಲ್ಲಿ ಮುಕ್ತಿ ಎಂಬುದು ಆಗ್ತದ. ಇಲ್ಲಿಕಂದ್ರೆ ಇವು ಇರ್ಲಿಲ್ಲಪ್ಪ ಅಂದ್ರ ಶಮಾಧಿ ಸಟ್ ಸಂಪತ್ತು ವೈರಾಗ್ಯ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರ ಮೋಕ್ಷ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡಿದ್ರು. ಎಲ್ಲರೂ ಗುರುಗಳ ಎಷ್ಟೋ ಮಂದಿ ದೀಕ್ಷೆ ತಗೊಂಡಾರ, 1,00,000 ಮಂದಿ ಶಿಷ್ಯರು ಇರ್ತಾರ. ಆದ್ರೆ ಎಷ್ಟು ಮಂದಿ ಮುಕ್ತರಾಗ್ತಾರ, ಎಷ್ಟು ಮಂದಿ ಜ್ಞಾನ ಆಕ್ಕದಂದ್ರ 1000ಕ್ಕೊಬ್ರು ಅಂದ್ರೆ ಬೆಳ್ಳಾಣಿಕೆ ಅಷ್ಟು. ಸಿದ್ದೇಶ್ವರ ಸ್ವಾಮಿಗಳು 1,00,000 ಮಂದಿ ಪ್ರವಚನ ಕೇಳ್ತಿದ್ರು, ಲಕ್ಷಾನುಗಟ್ಲೆ ಮಂದಿ ಕೊಡ್ತಿದ್ರು. ಎಷ್ಟು ಮಂದಿ ಜ್ಞಾನಿಗಳಾದ್ರು ಮುಕ್ತರಾದ್ರು ಅಂದ್ರ ಬಹಳ ವಿರಳ. 1,00,000ಕ್ಕೊಬ್ರು ಅವ್ರೇ ಹೇಳ್ದಂಗ 1000ಕ್ಕೊಬ್ರು ಅಂತಾರಲ್ಲ, ಹಂಗ 1000ಕ್ಕೊಬ್ರು ವೈರಾಗ್ಯ ಉಳ್ಳವರಾಗಿ ಭೋಗದ ವಿಷಯಗಳನ್ನ ನಷ್ಟ ಮಾಡಿ ಸದ್ಗುರುನಾಥ್ ಹೇಳಿದನ್ನ ನಂಬಿಕೊಂಡವ್ರಿಗೆ ಮಾತ್ರ ಅವ್ರು ಮಾತ್ರ ಆ ಮುಕ್ತಿ ಎಂಬುದಂದ್ರೆ ಸುಖ. ಮುಕ್ತಿ ಅಂದ್ರೆ ಏನ್ ಬ್ಯಾರೆ ಅಲ್ಲ, ಸುಖದಿಂದ ಬದುಕಾಕ್ ಬರ್ತದ. ಸುಖ ಸ್ವರೂಪ ನಾನ್ ಅದಿನಂತ ಅನುಭವಕ್ಕೆ ಬರ್ತದ್ರಲ್ಲಿ. ನಮ್ಗೆ ಏನಾಗಿದೆ, ಸುಖ ಬ್ಯಾರೆ ಹೊರಗದ ವಿಷಯದಲ್ಲಿ ನಮ್ಗೆ ಏನು ಭ್ರಾಂತಿ ಆಗಿದಲ್ಲ, ಆ ಭ್ರಾಂತಿ ಹೋಗ್ತದ. ಮತ್ತೇನ್ ಅದೇನ್ ಬ್ಯಾರೆ ಕೊಡಂಗಿಲ್ಲ ಗುರುಗಳು, ಏನ್ ಬ್ಯಾರೆ ನಮಗ ತೋರ್ಸೋದಿಲ್ಲ. ಆ ಏನ ನಮಗ ಸುಖದ ಭೋಗದ ಬಯಕೆ ಹೊರಗದ ಅಂತ ತಿಳ್ಕೊಂಡಿರ್ತಲ್ಲ, ಅದು ಇಲ್ಲಪ್ಪ, ನೀನೇ ಸುಖ ಸ್ವರೂಪ, ನೀನದಿ ಅನ್ನುವಂಥದ್ದನ್ನ ನನ್ನ ಜ್ಞಾನ ಮಾಡಿ ಕೊಡ್ತಾರ. ನಾನು
ಆತ್ಮ ಅದೇನಿ, ನಾನು ಸತ್ತು ಚಿತ್ತಾನಂದ ಸ್ವರೂಪವುಳ್ಳವ್ ನಾನದೇನೆ. ನನ್ನ ಜ್ಞಾನವನ್ನು ಸದ್ಗುರುನಾಥ ಮಾತ್ರ ಬೋಧಿಸ್ತಾನ, ತಿಳಿಸಿ ಹೇಳ್ತಾನ. ಆವರಣ ದೋಷ ಮಾತ್ರ ತೆಗಿತಾನ. ಇವು ಮೊದಲ ನಾವು ಎಲ್ಲರೂ ವೈರಾಗ್ಯ ಉಳ್ಳವರಾಗಿ ಸಮಾಧಿ ಸಟ್ ಸಂಪತ್ತುಗಳನ್ನ ಸಾಧಿಸಿದವರಾಗಿ ಸದ್ಗುರುನಾಥಗ ಶರಣಾಗತನಾದಾಗ ಆವರಣ ದೋಷವನ್ನ ಕಳೆದು ನೀನು ಇಂಥವನದಿಯಪ್ಪ ಅನ್ನುವಂಥದ್ದನ್ನ ಜ್ಞಾನ ಮಾಡಿ ಕೊಡ್ತಾನ ಅನ್ನುವಂಥದ್ದನ್ನ, ಅದಕ್ಕೆ ಇಲ್ಲಿ ವೈರಾಗ್ಯಕ್ಕೆ ಬಹಳ ಮಹತ್ವ ಹೇಳ್ಕೊತ ಬಂದ್ರು. ಅದನ್ನೇ ಕೂಡ ಇವತ್ತ ಏನ್ ಹೇಳ್ಕೊತ ಬಂದ್ರಂದ್ರ ಶ್ರವಣ ಮತ್ತು ಮನನ ನಿಧಿಧ್ಯಾಸನಕ್ಕ ಬಹಳ ಮಹತ್ವ ಕೊಟ್ಟು ಹೇಳ್ಕೊತ ಬಂದಾರ. ನೇಮ ನಿನ್ನೆ ದಿವಸ ಕೇಳಿವ್ 4-5. ಇವತ್ತ ಮತ್ತಿನ್ನ ಜಪವು ಕೂಡ ಅದು 3 ಪ್ರಕಾರ ಇರ್ತದ ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊತ ಬಂದೇವಿ. ಮಾನಿನಿ ವಾಚಕೋಪಾಂಶ ಮಾನಸ ತಾ ನಿಂತು ತ್ರಿವಿಧವು ಜಪ ವಿಧಿ ಅನುರಾಗದೊಳಿರೆ ನೀನೊಂದು ಸಾವಿರವನಂತು ಫಲ ಅನಿಕನುತಿ. ಇಲ್ಲಿ ಏನ್ ಹೇಳ್ಕೊತ ಬಂದ್ರ ಮಾನಿನಿ ಮಾನವ ಉಳ್ಳ ಸ್ತ್ರೀಗಳಂದ್ರ ಇಲ್ಲಿ 3 ಪ್ರಕಾರ ಜಪಗಳದಾವು. ಅದನ್ನ ಹೇಳ್ತೀನಿ ಕೇಳು. ಮೈತ್ರಿ ಎನ್ನುವಂಥದ್ದನ್ನಲ್ಲಿ ಯಾಜ್ಞವಲ್ಕರು ಮೈತ್ರಿ ಹೇಳ್ಕೊತ ಬಂದಾರ. 3 ಪ್ರಕಾರ ಯಾವಪ್ಪ ಅಂದ್ರ ವಾಚಕ, ಉಪಾಂಶ ಮತ್ತು ಮಾನಸಿಕ ಎಂಬ 3 ಪ್ರಕಾರ ಇರ್ತಾವ. ಅವುಗಳಲ್ಲಿ ಕ್ರಮವಾಗಿ ವಾಚಕಕ್ಕೆ 1 ಫಲವು, ಉಪಾಂಶಕ್ಕೆ 1000 ಫಲವು, ಮಾನಸಿಕಕ್ಕೆ ಅನಂತ ಫಲವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಮನಸ್ಸಿನಿಂದ ಜಪ ಮಾಡೋದ್ರಿಂದ ಅನೇಕ ಫಲ ಅದಾವು ಅನ್ನುವಂಥದ್ದನ್ನು ತಿಳಿಸ್ಕೊತ ಬಂದಾರ. ಇಂದನು ಕೂಡ ಒಂದು ಕಬೀರ್ ಪದದೊಳಗೆ ಕೇಳ್ಕೊತ ಬಂದೇವಿ. ಏನ ಕೇಳ್ಕೊತ ಬಂದೇವಂದ್ರ ತೀರ್ಥಯಾತ್ರಕ್ಕೆ 1 ಫಲ. ಫಲ ಐತಿ, ಫಲ ಇಂತಲ್ಲ. ಜಪ ನಾವು ವಾಣಿಲಿದ್ದ ಅನ್ನೋದ್ರಿಂದ ಅಲ್ಲಿ ಅದಕ್ಕೂ ಫಲ ಅದ. ಫಲ ಇಲ್ಲಿ ಯಾವ್ದು ಮಾಡೋದು 1 ಫಲ ಅದ. ತೀರ್ಥಯಾತ್ರಕ್ಕೆ ಫಲ 1. ಮತ್ತ ಸಾಧು ಸಂಘಕ್ಕೆ 4 ಫಲವು. ಸಾಧುಗಳ ಸಂಘಕ್ಕೆ ಅಲ್ಲಿ ಏನ್ ಮಾಡೋದ್ರಿಂದ ಅಲ್ಲಿ ಹೋಗಿ ಅವ್ರನ್ನ ಸೂಡೋಪಚಾರದಿಂದ ಉಣಿಸುದು, ತಿನ್ಸುದು, ನಮಸ್ಕಾರ ಮಾಡುದು, ಅವ್ರನ್ನ ಹೊಗಳುದು ಮಾಡ್ಕೊಂಡು ಬಂದೇವಂದ್ರೆ ಅಲ್ಲಿಯೂ 4 ಫಲ ಅದಾವು. ಆದರೆ ಇಲ್ಲಿ ಸದ್ಗುರುನಾಥ ಹೇಳಿದ ಮಾತುಗಳನ್ನ ಕೇಳೋದ್ರಿಂದ ಸದ್ಗುರುನಾಥನೊಳಗ ನಾವು ಶರಣಾಗತನಾದೇವಂದ್ರ ಅಲ್ಲಿ ಅನೇಕ ಫಲ ಅದಾವು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದಾರ. ಹಂಗಿಲ್ಲಿ ಮಾನಸಿಕವಾಗಿ ನಾವು ಭಗವಂತನ ಚಿಂತ ಮಾಡಿದೇವಪ್ಪ ಅಂದ್ರೆ ಅಲ್ಲಿ ಅನೇಕ ಫಲ ಅದಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಕನಿಷ್ಠ ವಾಣಿಯಿಂದ ಅನ್ನೋದು, ಮತ್ತ ಕಾಯದಿಂದ ಅನ್ನೋದು, ಮತ್ತು ಮನಸ್ಸಿನಿಂದ ಬಾಯಲಿಂದ ಅನ್ನೋದು, ಮತ್ತು ಮನಸ್ಸಿನಿಂದ ಅನ್ನೋದು 3 ಪ್ರಕಾರ ಅಂತ ಹೇಳಿ ಹೇಳ್ಕೊತ ಬಂದಾರ. ವಾಚಕ, ಉಪಾಂಶ, ಮಾನಸಿಕ ಎಂಬ 3 ಪ್ರಕಾರವಾಗಿ ಅವುಗಳಲ್ಲಿ ಕ್ರಮವಾಗಿ ವಾಚಕಕ್ಕೆ 1 ಫಲ, ಉಪಾಂಶಕ್ಕೆ 1000 ಫಲ, ಮಾನಸಿಕಕ್ಕೆ ಅನಂತ ಫಲ, ಒಂದಕ್ಕಿಂತ ಒಂದು ಉತ್ತರ ಅಧಿಕ ಫಲಗಳಿರ್ತಾವ ಅನ್ನುವಂಥದ್ದನ್ನು ಹೇಳಿ ವಾಚಕ ಮತ್ತು ಉಪಾಂಶ 2 ಲಕ್ಷಣಗಳನ್ನು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಎರಡನೆಯವರಿಗೆ ಕೇಳುವ ಹಾಗೆ ವಾಣಿಯಿಂದ ಉಚ್ಚರಿಸಿ ನುಡಿಯುವುದೇ ವಾಚಕವೆಂದು ಹೇಳಿಸಿಕೊಳ್ಳೋದು. ಮತ್ತು ಎರಡನೆಯವರಿಗೆ ತಾನು ನುಡಿದಿದ್ದು ಕೇಳದೆ ಕೇವಲ ತನ್ನ ತುಟಿಗಳಲ್ಲಿ ಮಾತ್ರ ಅಗಳಾಡುವುದು ಯಾವುದು ಅದು ಉಪಾಂಶ ಎಂದು ಹೇಳ್ಕೊತ ಬಂದಾರೆ. 2 ಜಪ ಹೇಳ್ಕೊತ ಬಂದಾರೆ. 1 ಬಾಯಿಲಿಂದ ಉಚ್ಚಾರ ಮಾಡೋದು, ಇನ್ನೊಂದು ಮತ್ತೊಬ್ರಿಗೆ ಕೇಳಂಗ ಅನ್ನೋದು. ಇವ್ರೊಳಗೆ 2 ಫಲ ಅದಾವು. ಇದ್ರೊಳಗೆ ಏನ ಲಾಭ ಅದ ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊತ ಬಂದೇವಿ, ಹಿಂದಿನೊಳಗೆ ಕೇಳ್ಕೊತ ಬಂದೇವಿ. ಈಗ ಮಾನಸಿಕ ಜಪ ಮಾಡೋದ್ರಿಂದ ಏನ್ ಫಲ ಅದ? ಎನಿತು ಮಂತ್ರದ ಫಲವನೆನಿತು ತನ್ನೆಯ ಮನದಲ್ಲಿ ಉಚ್ಚರಿಸುವಂಥದ್ದು ತಾನೇ ವನತೆ ಕೇಳ್ ಮಾನಸ ಜಪವೆನಿಸುವುದು ಶಾಸ್ತ್ರದ ಮತವಿದು ಮುಮುಕ್ಷಿಗೆ ಬೇಕು. ಇದು ಯಾವ ಜಪ ಅಂದ್ರ ಮಾನಸಿಕ ಜಪ. ಇದು ಬಹಳ ಶ್ರೇಷ್ಠವಾದದ್ದು. ಇದು ಮುಮುಕ್ಷಿಗಳಿಗೆ ಅವಶ್ಯದ. ಆ ಜಪ ಮಾಡೋ ಮುಂದೆ ಏನ್ ಮಾಡ್ತಾನವ? ಭಗವಂತ ನಾನೇ ಅಂತೇಳಿ ಭಜಿಸ್ತಾನವ. ಇಲ್ಲಿ ನುಡಿಲಿಂದ ಅನ್ನೋ ಮುಂದೆ ಏನಾಗ್ತದ? ದೇವ್ರ ಅದಾನ ಅಂತಾನ. ಹೆಂಗ ಅದಾನ? ಎದ್ರಾಗ ಅದಾನ? ಯಾರದಾರ ಅನ್ನೋ ಗೊತ್ತಿಲ್ಲ, ಸುಮ್ಮನೆ ದೇವ್ರ ಅದಾನ ಅಂತ ಇರ್ತಾನ. ಮತ್ತ ಅದನ್ನೇ ಜಪ ಒಂದ್ ಸ್ವಲ್ಪ ಮನಸ್ಸಿನಾಗ ಅನ್ನೋದ್ರಿಂದ ಮನಸ್ಸು ವಿಚಾರ ಮಾಡ್ತದಲ್ಲಿ. ಅಲ್ಲಿ ವಿಚಾರ ಮಾಡೋದ್ರಿಂದ, ಮನಸ್ಸಲ್ಲಿ ವಿಚಾರ ಮಾಡೋದ್ರಿಂದ ದೇವ್ರೇನ ಹಂಗದಾನೋ ಇಲ್ಲದಾನೋ, ಮತ್ತ ಬ್ಯಾರೆ ಬೇರೆ ಹೆಸರು ನಾಮಗಳು ಬ್ಯಾರೆ ಬೇರೆ ಅದಾವು, ದೇವ್ರುಗಳು ಇಬ್ರು ಅದಾವು ಅಂತ ಇಲ್ಲಿ ಸ್ವಲ್ಪ ಸಂಶಯ ಇರ್ತದ. ಮಾನಸಿಕ ವಿಚಾರ ಮಾಡಿದಾಗ 2 ಸಂಶಯಗಳು ಹೋಗಿ ನಾನೇ ಪರಮಾತ್ಮನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ಅಹಂ ನಾನು ಬ್ರಹ್ಮನಿದ್ದೇನೆ ಅನ್ನುವಂಥದ್ದನ್ನ ಅಲ್ಲಿ ಇದು ಮಾನಸಿಕ ಜಪ ಅನ್ನುವಂಥದ್ದನ್ನ 3 ಜಪಗಳನ್ನ ಅಲ್ಲಿ ತಿಳಿಸ್ಕೊತ ಬಂದಾರ. ಮಂತ್ರದಲ್ಲಿ ಎಷ್ಟು ಪದಗಳಿರೋ ಅವುಗಳಲ್ಲಿ ತನ್ನ ಮನಸ್ಸಿನಲ್ಲಿ ಉಚ್ಚಾರ ಮಾಡಲು ಅದು ಮಾನಸಿಕವೆಂದು ಹೇಳಿಸ್ಕೊಳ್ಳುವುದು. ಇಂಥ ಜಪವು ಮುಮುಕ್ಷು ಪುರುಷರಿಗೆ ಅವಶ್ಯವಾಗಿ ಬೇಕಾಗಿರೋದು. ಇದಕ್ಕೆ
ಶಾಸ್ತ್ರ ಸಮ್ಮತ ಅದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದಕ್ಕ ವೇದ ಸಮ್ಮತ, ಗುರು ಸಮ್ಮತ ಅಂತ ಏನ್ ಹೇಳ್ಕೊತ ಬಂದಿವಲ್ಲ, ಇದಕ್ಕ ಗುರು ಸಮ್ಮತ ಅದ ಅನ್ನುವಂಥದ್ದನ್ನ ಗುರುಗಳು ಹೇಳ್ಕೊತ ಬಂದಾರ. ಇದು ಮ್ಯಾಗ ನಂಬಬೇಕು. ಗುರು ಹೇಳ್ಯಾರ, ವೇದಗಳು ಹೇಳ್ಯಾರ ಅಂದ್ರ ಐಕೀಳರ್ಗೆ ವೇದವೇ ಪ್ರಮಾಣ ಅನ್ನುವಂಥದ್ದು ನಾವು ಹೇಳ್ಕೊತ ಬಂದಿವಿ. ಐಕೀಳರ್ಗೆ ಅಂದ್ರೆ ನಿಜಗಳು ಹೇಳ್ಕೊತ ಬಂದಾರ. ಪಂಡಿತರಿಗೆ, ತಿಳಿದವರಿಗೆ ಅವ್ರಿಗೆ ಯಾವುದು ಪ್ರಮಾಣಪ್ಪ ಅಂದ್ರ ವೇದ ವಾಕ್ಯಗಳೇ ಪ್ರಮಾಣ. ಮತ್ತ ಇವ್ರಿಗೆ ಯಾರಿಗಪ್ಪ ಅಂದ್ರೆ ಈ ಸಂಸಾರಿಕರಿಗೆ ಇರ್ತಾರ, ಐಕೀಳರಿಗೆ ಆಯ್ತು, ಉತ್ತಮರಿಗೆ, ಇವ್ರು ಮಧ್ಯಮರಿಗೆ ಇವ್ರಿಗೆ ಯಾವ್ದು ಪ್ರಮಾಣಪ್ಪ ಅಂದ್ರ ಅನುಮಾನ ಪ್ರಮಾಣ. ಅನುಮಾನ ಅವ್ರಿಗೆ ಈ ವೇದ ಪ್ರಮಾಣ, ವೇದಾಂತ ಗುರ್ತೇ ಇರಂಗಿಲ್ಲ ಅವ್ರಿಗೆ, ವೇದಾಂತ ಶಾಸ್ತ್ರ ಜ್ಞಾನಿ ಇರಂಗಿಲ್ಲ ಅವ್ರಿಗೆ. ವೇದಾಂತ ಪ್ರಮಾಣ ಅಂದ್ರೆ ಏನ್ ತಿಳ್ಬೇಕು ಅವ್ರು ನಂಬಂಗಿಲ್ಲ. ಈ ಪ್ರಪಂಚಕ್ಕೆ ಯಾವ್ದು ಪ್ರಮಾಣ ಅಂದ್ರೆ ಅನುಮಾನ ಪ್ರಮಾಣ. ಹಿಂಗಿರ್ಬೇಕಲ್ಲ ದೇವ್ರ, ಹಿಂಗ್ ಮಾಡಿದ್ರೆ ಹಿಂಗ್ ಲಾಭ ಆಗಿರ್ಬೇಕಲ್ಲ ಅಂತೇಳಿ ಅಲ್ಲಿ ಅನುಮಾನ ಮಾಡಕ್ ಹಚ್ಚುದು. ಅನುಮಾನ ಹೇಳುವುದ್ರಿಂದಾನೇ ಅವ್ರು ಏನ್ ಮಾಡ್ತಾರ, ಅವ್ರು ಅದನ್ನ ನಂಬುತ್ತಾರ, ಅದಕ್ಕೆ ಪ್ರಮಾಣ ಮಾಡ್ತಾರ ಅವ್ರು. ಮತ್ತ ಇನ್ನೊಬ್ಬ ಕನಿಷ್ಠರಿಗೆ ತರ್ಕವೇ ಅನುಮಾನ. ತರ್ಕದಿಂದಾನೇ ಅವ್ರಿಗೇನ ಕನಿಷ್ಠ ಮಂದಿಗೆ ಲೌಕಿಕದಾಗ ಕನಿಷ್ಠ ಮಂದಿಗೆ ತರ್ಕದಿಂದ ಅನುಮಾನಗಳನ್ನ ಅಲ್ಲಿ ತರ್ಕವನ್ನ ಹೇಳೋದ್ರಿಂದ ಅನ್ನಕ್ಕದ ಅವ್ರಿಗೆ ಪ್ರಮಾಣ ಆಕ್ಕದ. ಮಧ್ಯಮರಿಗೇನ ಯಾವುದು ಪ್ರಮಾಣ? ಅನುಮಾನ ಪ್ರಮಾಣ. ಕನಿಷ್ಠರಿಗೆ ತರ್ಕವೇ ಪ್ರಮಾಣ. ಆ ತರ್ಕದಿಂದ ಇಲ್ಲಿ ಉತ್ತಮರಿಗೆ ನಾವು ತಿಳ್ಕೊಬೇಕಾಗಿ, ಇಲ್ಲಿ ಉತ್ತಮರು ಯಾರಪ್ಪ ಅಂದ್ರ ಶಾಸ್ತ್ರ ಬಲ್ಲವರಿಗೆ, ವೇದಾಂತ ಜ್ಞಾನ ಇದ್ದವರಿಗೆ. ಇವ್ರಿಗೆ ಯಾವ್ದು ಪ್ರಮಾಣ? ಐಕೀಳರಿಗೆ ಅಂದ್ರೆ ಉತ್ತಮರಿಗೆ ವೇದವೇ ಪ್ರಮಾಣ. ವೇದ ಸಮ್ಮತವನ್ನೇ ಅವ್ರು ಒಪ್ಕೋತಾರ. ಅದಕ್ಕೆ ಈ ಮೂರು ವರ್ಗದೊಳಗ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ಇದು ಯಾವ ಸಮ್ಮತ? ಶಾಸ್ತ್ರ ಸಮ್ಮತವಾಗಿದೆ. ಅಂದ್ರ ಶಾಸ್ತ್ರ ಇದಕ್ಕ ಪ್ರಮಾಣ ಅದ. ಈ ಶಾಸ್ತ್ರ ಯಾರು ನಂಬ್ತಾರ ಅಂದ್ರೆ ಶಾಸ್ತ್ರಜ್ಞಾನ ಇದ್ದವ್ರು, ಇವ್ರು ವೇದಗಳ ಪ್ರಮಾಣ ಒಪ್ಕೋತಾರ. ಇವ್ ಮಧ್ಯಮರು ಕನಿಷ್ಠರು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಂಥ ಸಮ್ಮತ ಅದ. ಮಧ್ಯಮರ ಯಾವ್ದು ಪ್ರಮಾಣ? ಅವ್ರಿಗೆ ಅನುಮಾನ ಪ್ರಮಾಣ. ಹಂಗಂದ್ರ ಅನುಮಾನ ಪ್ರಮಾಣ ಅಂದ್ರೆ ಏನು ಅಂತ ಸ್ವಲ್ಪ ವಿಚಾರ ಮಾಡಿದ್ರ, ಅಲ್ಲಿ ಬೆಂಕಿ ಅದಂದ್ರ ಹೊಗೆ ಇರ್ಬೇಕಲ್ಲ, ಅಲ್ಲಿ ಮತ್ತೆ ಇವ್ರು ಎಲ್ಲಾರು ಹಿಂಗ್ ಮಾತಾಡ್ತಾರಂದ್ರ ಇರ್ಬೇಕಲ್ಲ, ಮತ್ತ ಅವ ತುಡು ಮಾಡಿದ್ ಖರೆ ಇರ್ಬೇಕಲ್ಲ ಅಂತ ಹಿಂಗ್ ಅನುಮಾನ ಮಾಡ್ತಾರ. ಬರೀ ಅವ್ರ ಅನುಮಾನ ಮ್ಯಾಗೆ ಒಪ್ಕೊಳ್ಳೋದು. ಯಡಿಯೂರಪ್ಪ ಹಿಂಗ್ ಗಳಿಸ್ಯಾನ, ಹಿಂಗ್ ಮಾಡ್ಯಾನ ಅಂತ ಹೇಳ್ತಾರ. ನಾವು ನೋಡಿಲ್ಲ, ಗಳಿಸಿದ್ದು ನೋಡಿಲ್ಲ, ನಮ್ಗೆ ಗುರ್ತನೂ ಇಲ್ಲ, ನಾವು ಅಮೇರಿಕನು ನೋಡಿಲ್ಲ. ಆದ್ರ ಒಂದು ಅನುಮಾನ ಮ್ಯಾಗ ಇರ್ಬೇಕ್ರಿ, ಮತ್ ಇದ್ರೆ ಎಲ್ಲಾ ನಡೀತಾವ. ಕನಿಷ್ಠರಿಗೆ ಯಾರು ನೋಡ್ಯಾರ ಏನ್ ಬರೀ ತರ್ಕ, ಬೇವಿನ ಗಿಡ ಮೊದಲು ಅಥವಾ ಬೀಜ ಮೊದಲು, ಕಾಯಿ ಮೊದಲು, ಗಂಡು ಮೊದಲು, ಹೆಣ್ಣು ಮೊದಲು, ಬರೀ ಏನಪ್ಪಾ ಅಂದ್ರ ತರ್ಕದೊಳಗ ಐಕೀಳರ್ಗೆ ಅಂದ್ರೆ ವೇದ ಪ್ರಮಾಣ ಅನ್ನುವಂಥದ್ದನ್ನ ಇಲ್ಲಿ ನಿಜಗುರು ಹೇಳ್ಕೊತ ಬಂದಾರ. ಉಳಿದೆಲ್ಲ ಪದ್ಯಗಳಿಂದ ನೇಮ ದಶಕದಲ್ಲಿರುವ ಸ್ವಾಧ್ಯಾಯ ಅಂದ್ರೆ ಇಲ್ಲಿ ಶ್ರೇಷ್ಠವಾದ ಭಕ್ತಿ ಅನ್ನಬೇಕು, ಇಲ್ಲಿಕಂದ್ರ ಇದು ಸಾಕ್ಷಾತ್ಕಾರ ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಹೇಳೋರದಾರ. ಏನ್ ಹೇಳ್ತಾರಂದ್ರ, ಗುರು ಮತದವರು ವೇದಿಸಿದ ರಹಸ್ಯವ ಗುರು ಭಕ್ತಿಯಿಂದ ಅಭ್ಯಾಸಿಪ ಪರಿತಾನಿ ಸ್ವಾಧ್ಯಾಯ ಅನುಪುದು ನಿರ್ಧರಿಸು ನೀ ನಿಂತು. ಸನ್ನಿ ಭವಕ್ತಿ ಅಂದ್ರ ಚಂದ್ರನ ಸದೃಶ್ಯವಾದ ಮುಖವುಳ್ಳವಳೆ. ಇದು ಗುರುಮತ ಅದ, ಇದು ಗುರುವಿನ ಅಪ್ಪಣೆ ಅದ. ವೇದ ಶಿರದ ಅಂದ್ರೆ ಇಲ್ಲಿ ವೇದಗಳಲ್ಲಿ ಶ್ರೇಷ್ಠವಾದ ಯಾವಪ್ಪ ಅಂದ್ರೆ ಉಪನಿಷತ್ತುಗಳು. ವೇದ ಶಿರವಾದ ಉಪನಿಷತ್ತಿನ ರಹಸ್ಯವನ್ನು ಅಂದ್ರ ಇಲ್ಲಿ ರಹಸ್ಯವನ್ನು ನೀ ನಿರ್ಧರಿಸು. ಅಂದ್ರ ಸನ್ನಿಭಕ್ತಿ ಅಂದ್ರ ಚಂದ್ರ ಸದೃಶ್ಯವಾದ ಮುಖವುಳ್ಳವಳೆ ಮೈತ್ರಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದು ಇಲ್ಲಿ ಏನ್ ಹೇಳ್ತಾರಂದ್ರ, ಹಿಂಗ ನೀನು ಮೈತ್ರಿ ನಿರ್ಧರಿಸು. ಉಪನಿಷತ್ ವಾಕ್ಯಗಳನ್ನು ಗುರುಮುಖದಿಂದ ಭಕ್ತಿ ಪೂರ್ವಕ ಶ್ರವಣ ಮಾಡಿ ಅವುಗಳಿಗೆ ತಾತ್ಪರ್ಯಾರ್ಥವನ್ನು ತನ್ನ ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯವನ್ನು ಮಾಡತಕ್ಕದ್ದು ಇದಕ್ಕೆ ಸ್ವಾಧ್ಯಾಯ ಅಂತ ಕೇಳ್ಕೊತ ಬಂದಾರ. ಮುಂದೆ ಸ್ವಾಧ್ಯಾಯ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರ ಮತ್ತೊಂದಿಷ್ಟು ಇಲ್ಲಿ ಓಂಕಾರದಿಂದ ಏನೇನ ಯಾವ ಮಂತ್ರಗಳು ಹುಟ್ಟುದು, ಯಾವ ಮಂತ್ರ ಅನ್ನೋದ್ರಿಂದ ಏನು ಫಲ ಆಗ್ತದ ಅನ್ನುವಂಥದ್ದನ್ನ ಮತ್ತೆ ಮುಂದೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ, ನಿಯತದೆ ಗಾಯತ್ರಿಯನು ಸಪ್ತ ಋತಿಯನು ನಿಯತದ ಪ್ರಣವನ ಜಪಯ ನಿಯತದ ಕಾಲತ್ರಯದಳು ಜಪಿಸಲದೆ ಪ್ರಿಯತಮೆ ಸ್ವಾಧ್ಯಾಯ ಅನುಪುದು. ಅಂದ್ರೆ ಇಲ್ಲಿ ಸ್ವಾಧ್ಯಾಯ ಅನುಪುದು ಅಂದ್ರೆ ಇದಕ್ಕ ಸ್ವಾಧ್ಯಾಯ ಸ್ವ ಅನುಭವ ಸ್ವಾಧ್ಯಾಯದಂತ ಹೇಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಈ ಮಂತ್ರಗಳನ್ನ ಓಂ ಅನ್ನುವಂಥದ್ದು ಏನು ಮಂತ್ರ ಅದಲ್ಲ, ಆ ಮಂತ್ರವನ್ನ ಯಾವಾಗ ಜಪಿಸಿದ್ರೆ ಏನು ಫಲ ಅದ, ಮುಂಜಾನೆ ಜಪಿಸ್ಬೇಕು, ಯಾವ ಮಂತ್ರ ಜಪಿಸ್ಬೇಕು, ಏನು ಫಲ ಅದ ಅನ್ನುವಂಥದ್ದನ್ನ ಈ ತಾತ್ಪರ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಓಂ ತಸ್ವಿದು
ತತ್ಸುವಿತುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋನ್ ಪ್ರಚೋದಯಾತ್. ಓಂ ತತ್ಸ್ವಿದುರೇವಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್ ಅಂತ ಒಂದು ಗಾಯತ್ರಿ ಮಂತ್ರದ ಈ ಓಂಕಾರ ಸ್ವರೂಪನಾದ ಯಾವ ಪರಬ್ರಹ್ಮ ಉಂಟು ಅದು ಸ್ವಯಂ ಪ್ರಕಾಶವಾಗಿಯೂ ಶ್ರೇಷ್ಠವಾಗಿಯೂ ಪಾಪಗಳನ್ನು ಹುರಿಯುವುದಾಗಿಯೂ ಇರುವ ವಸ್ತು ರೂಪವಾದ ದೇವನನ್ನು ನಾವು ಚಿಂತಿಸುತ್ತೇವೆ. ಅವನು ನಮ್ಮನ್ನು ಬುದ್ಧಿಗಳೆಲ್ಲವನ್ನು ಪ್ರೇರಿಸಿ ಎಂಬುದನ್ನು ಮಂತ್ರದ ಅರ್ಥವು ಇರುತ್ತದೆ. ಇಂಥ ಅರ್ಥವುಳ್ಳ ಗಾಯತ್ರಿಯನ್ನು ಓಂ ಭೂ ಭುವ ಸ್ವಹ ಮಹ ಜನಃ ತಪ ಸತ್ಯಂ ಎಂಬ ಸಪ್ತ ಋತಿಯನ್ನು ಆಕಾರ ಉಕಾರ ಮಕಾರ ಎಂಬ ಕೂಡಿಸಿ ಓಂಕಾರವನ್ನು ಸರ್ವ ಪ್ರಾಣಿಗಳು ಶ್ವಾಸೋಚ್ಚಾರಗಳಲ್ಲಿ ತಾನಾಗೆ ಅನಾಯಾಸವಾಗಿ ಸಕಾರ ಅಕಾರಗಳಿಂದ ಕೂಡಿ ಉಚ್ಚರಿಸುವ ಅಜಪ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಹಂಸ ಮಂತ್ರವನ್ನು ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಇವುಗಳನ್ನ ಚಿಂತನೆ ಮಾಡುತ್ತಿರುವುದು. ಈ ಚಿಂತನೆ ಮಾಡೋದಕ್ಕೆ ಏನಂತಾರ ಸ್ವಾಧ್ಯಾಯ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂತ ನಮಗ ಸಾಕ್ಷಾತ್ಕಾರ ಆಗ್ಬೇಕಂದ್ರ ಸ್ವಾಧ್ಯಾಯ ಅಂದ್ರೆ ನಾವು ಮನನ ಮಾಡ್ದೇವಪ್ಪ ಅಂದ್ರ ನಮ್ಗೆ ನಿಧಿಧ್ಯಾಸನ ಆಗ್ತದ ಅನ್ನುವಂಥದ್ದನ್ನ ಹೇಳುವಂತ ತಾತ್ಪರ್ಯ ಅದ. ಅಂದ್ರೆ ಇಂಥ ಮಂತ್ರಗಳನ್ನ ಅಂದ್ರೆ ಇಲ್ಲಿ ಓಂಕಾರದೊಳಗ ಅಕಾರ ಉಕಾರ ಮಕಾರ 3 ಅಕ್ಷರ ಕೂಡಿದ್ದು ಏನಾದ್ರೆ ಓಂಕಾರ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಕಾರ ಉಚ್ಚಾರಗಳನ್ನ ಯಾರು ಉಚ್ಚಾರ ಮಾಡ್ತಾರ ಅಂದ್ರ ತಮೋ ಗುಣದವರು ಮತ್ತು ಮಧ್ಯಮದವರು ಉಕಾರ, ಮಕಾರ ಅಂದ್ರ ಶಿಕಾರ ಅಂದ್ರ ಬಲ್ಲವರು ಅಂದ್ರೆ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ 3 ಜಪದೊಳಗ ನಾವು ಹೇಳ್ಕೊತ ಬಂದೇವಿ. ಇವತ್ತ ಇದು ಏನ್ ಹೇಳ ಮುಂದಂದ್ರ ಈ 9 ಕುಂಡಲಿ ಜಾಗ್ರ ಮಾಡ ಮುಂದೆ ನಾವು ಹೇಳ್ಕೊತ ಬಂದೇವಿ. ಅವು ಏನೇನ್ ಹೇಳ್ಕೊತ ಬಂದೇವ ಅಂದ್ರೆ ಎಲ್ಲರಿಗೂ ಗುರ್ತದ. ಅಕಾರ ಉಕಾರ ಮಕಾರಗಳನ್ನ ಹೆಂಗ್ ಉಚ್ಚಾರ ಮಾಡ್ಬೇಕು, ಯಾವ ಮಂತ್ರ ಜಾಗ್ರತ ಆಕ್ಕವು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ವಲ್ಪ ಇದಕ್ ಹಿಂದಕ್ಕೆ ಹೋಗಿ ಹೇಳ್ತಾರ. ಅಂದ್ರ ಇಲ್ಲಿ ಯೋಗದೊಳಗಿರುವಂತ ಯಾವ ಮಂತ್ರಗಳನ್ನ ಜಪ ಮಾಡ್ಬೇಕು, ಯಾವ ಮಂತ್ರ ಮಾಡಿಂದ ಬೆಳಗ್ಗೆ ಮಂತ್ರಗಳನ್ನ ಜಪ ಮಾಡೋದ್ರಿಂದ ಎಷ್ಟು ಪುಣ್ಯ ಬರ್ತದ, ಮಧ್ಯಾಹ್ನ ಮಾಡೋದ್ರಿಂದ ಎಷ್ಟು ಬರ್ತದ, ಯಾವ ಮಂತ್ರಗಳನ್ನ ಜಪ ಮಾಡೋದ್ರಿಂದ ಎಷ್ಟು ಪುಣ್ಯ ಪಾಪಗಳ ಬರ್ತಾವ ಅನ್ನುವಂಥದ್ದನ್ನ ಇಲ್ಲಿ ಇದು ಹೇಳ್ಕೊತ ಬಂದಾರ. ಏನು 9 ಕುಂಡಲಿ ಜಾಗ್ರತೆ ಮಾಡ ಮುಂದ ಇವು ಹೇಳ್ಕೊತ ಬಂದಾರ. ಇಲ್ಲಿ ಓಂಕಾರ ಅನ್ನೋದು ಆ ಬ್ರಹ್ಮ ಸ್ವರೂಪ. ಓಂಕಾರ ಅನ್ನೋದು ಮೊದಲು ಸೃಷ್ಟಿಕರ್ತ. ಸೃಷ್ಟಿಯ ಎದರಿಂದ ಆಯ್ತಂದ್ರೆ ಓಂಕಾರದಿಂದ ಉದಯ ಆಯ್ತು. ಆ 3 ಅಕ್ಷರಗಳಿಂದ ಅಕಾರ ಉಕಾರ ಮಕಾರದಿಂದ ಉತ್ಪನ್ನ ಆಯ್ತು ಅನ್ನುವಂಥದ್ದನ್ನ ಇಲ್ಲಿ ದೇವಿ ಪುರಾಣದಾಗ ಎಲ್ಲರೂ ನಮ್ಗೆ ಗುರ್ತದೆ. ಅನೇಕ ರೀತಿಯಿಂದ ಒಬ್ಬೊಬ್ರು ಹೇಳ್ಕೊತ ಬಂದ್ರು ಕೂಡ ಸೃಷ್ಟಿ ಹೆಂಗ ಅಂದ್ರ ತಯಾರಾಯ್ತು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮೊದಲು ಓಂಕಾರ ಒಂದೇ ಇತ್ತು. ಆ ಕಡೆಯಿಂದ ಈ ಪ್ರಕೃತಿ ಅಂದ್ರ 3 ಗುಣಗಳಿಂದ ಆದಂತ ಪ್ರಕೃತಿ ಉತ್ಪನ್ನ ಆಯ್ತು. ಪ್ರಕೃತಿಯಿಂದ ಇವು ಮಹತ್ವ ಹುಟ್ಟುದು ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಪಂಚೀಕರಣ ಕೇಳ ಮುಂದೆ ಎಲ್ಲರಿಗೂ ಬಂದೇವಿ. ಇಲ್ಲಿ ಕುಂಡಲಿ ಜಾಗ್ರ ಮಾಡುವುದಂದ್ರೆ ಏನಂದ್ರೆ ಇಲ್ಲಿ ಆಧಾರ ಚಕ್ರ, ಸ್ವಾಧಿಷ್ಠಾನ ಮತ್ತು ಮಣಿಪುರ ಇವು 3 ಅಕಾರ ಉಚ್ಚಾರಗಳನ್ನ, ಅಕಾರ ಅಂದ್ರ ಅವನ್ನ ನಾವು ಧ್ಯಾನಕ್ಕೆ ಕುಂತು ಧ್ಯಾನದೊಳಗ ಅಕಾರವನ್ನ ಅಂದ್ರ ಅಂತ ಉಚ್ಚಾರ ಮಾಡೋದ್ರಿಂದ ಇವು 3 ಕುಂಡಲ ಜಾಗ್ರ ಕವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಆಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ. ಅಂದ್ರ ಆಧಾರ ಅಂದ್ರ ನಾವು ಕುಂತಿರ್ತೇವಲ್ಲ, ಚಕ್ ಮುಕ್ಳ ಹಾಕೊಂಡು ಕೂತಿರ್ತೀವಿ ನೆಲಕ್ಕ ಏನ್ ಕೂತಿರ್ತೇವಲ್ಲ ಒಂದು ಆಸನದೊಳಗ, ಅದಕ್ಕೆ ಇಲ್ಲಿ ಏನಂತಾರ ಗುದದ್ವಾರಕ ಆಧಾರ ಚಕ್ರ, ಸ್ವಾಧಿಷ್ಠಾನ ಅಂದ್ರೆ ಒಂದಕ್ಕೆ ಹೋಗೋದು ಸ್ವಾಧಿಷ್ಠಾನ, ಮತ್ತು ಮಣಿಪುರ ಅಂದ್ರೆ ಹೊಂಕಳ. ಈ 3ಗಳನ್ನ ಲಕ್ಷ್ಯ ಕೊಟ್ಟಲ್ಲಿ ಅಂತ ಉಚ್ಚಾರ ಮಾಡೋದ್ರಿಂದ ಇವು ಜಾಗೃತ ಆಕ್ಕವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವ್. ನಾವು ಕೇಳಿ ಎಲ್ಲರಿಗೂ ಗುರ್ತದ, ಸ್ಮರಣಕ್ ತಂದೇವಿ. ಇನ್ನು ಅನಾಹತ, ವಿಶುದ್ಧಿ ಮತ್ತು ಅಧ್ಯಾಚಕ್ರ ಅನ್ನೋದು ಇವು 3 ಅನಾಥನಾದ ಅಂದ್ರೆ ಹೃದಯದೊಳಗಿರುವಂತದಕ್ಕೆ ಅನಾಥನಾದ ಅಂತ ಹೇಳ್ಕೊತ ಬಂದಾರ. ಈ ಕಂಠದೊಳಗಿರುವಂತ ವಿಶುದ್ಧಿ ಚಕ್ರ ಅಂತಾರ. ಮತ್ತು ಅಜ್ಞಾ ಚಕ್ರ ಅಂದ್ರೆ 2 ಕಣ್ಣಗಳ ಮಧ್ಯದಲ್ಲಿರುವಂತ ತ್ರಿಕುಟಿಗೆ ಏನಂತಾರ ಅಲ್ಲಿ ಅಜ್ಞಾ ಚಕ್ರ ಅಂತ ಹೇಳ್ಕೊತ ಬಂದಾರ. ಇಲ್ಲಿ 3 ಚಕ್ರಗಳು 3 ಇಲ್ಲಿ ಯಾವ ಉಚ್ಚಾರ ಮಾಡೋದ್ರಿಂದ ಜಾಗೃತ ಆಕ್ಕವು ಅನ್ನುವಂಥದ್ದನ್ನ ಇವೆಲ್ಲ ಯೋಗ ಮಾಡೋರಿಗೆ, ಯೋಗಿಗಳಿಗೆ ಇವೆಲ್ಲ ಅವಶ್ಯ ಅದ. ನಾವೇನ ಯೋಗದ ದಾಟಿ ಬಂದೇವಿ, ನಮಗೇನು ಯೋಗದ ಅವಶ್ಯ ಇಲ್ಲ. ಆದ್ರೂ ಕೂಡ ಯೋಗನ ಮಾಡುದ್ರಲಿಂದನೂ ಕೂಡ ಇವು ಜಾಗೃತ ಆಕ್ಕವು, ನಮ್ಮ ಅನುಭವಕ್ಕೆ ಬರ್ತದ ಅಂತೇಳಿ ಇಲ್ಲಿ ನಾವು ಚರ್ಚೆ ಮಾಡ್ಬೇಕಾಗ್ತದ. ಇಲ್ಲಿ ಉಕಾರ ಉಚ್ಚಾರ ಮಾಡೋದ್ರಿಂದ ಈ 3 ಕುಂಡಲಿಗಳು ಜಾಗೃತ ಆಕ್ಕವು. ಯಾವ್ಯಾವು? ಅನಾಹತ. ಅನಾಹತ ಅಂದ್ರೆ ಹೃದಯ ಸ್ಥಾನದೊಳಗ ಗಾಳಿ ಬಡ್ಕೋತಿರ್ತಲ್ಲ, ಹೃದಯ ಸ್ಥಾನ. ಆ ಹೃದಯ ಸ್ಥಾನದೊಳಗ ಕೇಳ್ಕೊತ ಬಂದೇವಿ, ಒಂದ್ ದಿವ್ಸಕ್ಕ
21,000 ಸಲ 600 ಸಲ ಶ್ವಾಸೋಚ್ಚಾರ ಮಾಡ್ತದ. ಹೃದಯದಲ್ಲಿ ಹೃದಯದ ಅಲ್ಲಿ ಅದು ವಾಸ ಮಾಡುವ ಸ್ಥಾನ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದಾರ. ಯಾವುದು? ಅನಾಹತ ಹೃದಯ ಸ್ಥಾನ. ಮತ್ತಿನ್ ಕಂಠಸ್ಥಾನದೊಳಗೆ ವಿಶುದ್ಧಿ ಚಕ್ರ ಇರ್ತದ. ವಿಶುದ್ಧಿ ಚಕ್ರ ಅಂದ್ರೆ ಏನು? ಆಗ ಇಲ್ಲಿ ಸುಸುಮ್ನೆ ಎಂಬ ನಾಡಿ ಇರ್ತದ. ಮತ್ತು ಇಲ್ಲಿ ಉಂಡಂತ ಅನ್ನವನ್ನ ಅಲ್ಲಿ ಉದಾನವಾಗಿರುವುದರಿಂದ ಉಂಡಂತ ಅನ್ನಗಳನ್ನ ಬೇರ್ಪಡಿಸಿ ಒಳಗೆ ಬಿಡ್ತದ. ಅಲ್ಲಿ ಅದು ಬಹಳ ಕಾರ್ಯ ಮಾಡ್ತದ. ಅದನ್ನು ಕೂಡ ಅಲ್ಲಿ ವಿಶುದ್ಧಿ ಚಕ್ರವನ್ನ ಮತ್ತೆ ನಾವು ಊಟ ಮಾಡೋ ಮುಂದೆ ಆಕಳಿಕೆ ಬಿಕ್ಕಳಿಕೆ ಹೊರಗೆ ತೆಗೆದು ಎಲ್ಲಾ ಕಾರ್ಯ ಮಾಡ್ತದ. ಅದನ್ನ ಅಲ್ಲಿ ಹೂ ಅಂತ ಉಚ್ಚಾರ ಮಾಡೋ ಮುಂದ ಅವು ಜಾಗ್ರತಕ್ಕವು ತಮ್ಮ ಕಾರ್ಯಗಳು ಸರಿ ಮಾಡ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ. ಇಲ್ಲಿ ಅಜ್ಞಾ ಚಕ್ರ ಅಂದ್ರೆ 2 ಕಣ್ಣಿನ ಮಧ್ಯದೊಳಗೆ ಇರುವಂತ ನಾವು ಕುಕುಮಾದ ಇವತ್ತು ಹಚ್ಕೋತೇವಲ್ಲ, ಟಿಕ್ ಹಚ್ಕೊಳ್ಳೋ ಜಾಗ. ಇವು ಕಣ್ಣಿನ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಚೌಕ ಗಾಡಿ ಇದು ಇರ್ತಾವ ನೋಡ್ರಿ. ನಾವು ರಸ್ತಾದೊಳಗ 4 ಕಡೆ ಹೋಗುವಂತ ದಾರಿ ಇರ್ತದ. ಒಂದು ಈ ಕಡೆನು 4 ಕಡೆ ಹೋಗ್ತಿರ್ತಾವ. 4 ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ನಡವಳಿಕೆ ಏನಿರ್ತದಪ್ಪ ಅಂದ್ರೆ ಒಂದು ಚೌಕ ಮಾಡಿರ್ತೇವೆ, ಒಂದು ಮೂರ್ತಿ ಕುಂದಿರ್ತೀವಿ, ಏನೋ ಮಾಡಿರ್ತೇವೆ. ಆಯಾ ಮೂರ್ತಿಯರ ಕುಂದಿರ್ಸಿರ್ತೀವಲ್ಲ, ಹಂಗ ದಾರಿಗಳು ಅಂದ್ರೆ ಕಣ್ಣಿನ 2 ಅಲ್ಲಿ ಮತ್ತು ಈ ಮೂಗಿನ ಸೊಳ್ಳಿ 2 ಕೂಡ ಅಲ್ಲಿ ಏನ್ ಮಾಡ್ತದ, ಚೌಕ ಮಧ್ಯದೊಳಗೆ ಇಲ್ಲಿ ಕೆಲಸ ಮಾಡ್ತಿರ್ತಲ್ಲ. ಅದನ್ನ ನಾವು ಹೂ ಅಂತ ಉಚ್ಚಾರ ಮಾಡೋ ಮುಂದೆ ಅವು ಜಾಗೃತ ಆಕ್ಕವು ಅನ್ನುವಂಥದ್ದನ್ನ ಇಲ್ಲಿ ಅಜ್ಞಾ ಚಕ್ರದೊಳಗೆ ಹೋಗುತ್ತಾ ಬಂದಾರ. ಇನ್ನು ಶಿಖಾ ಚಕ್ರ ಮತ್ತು ಬ್ರಹ್ಮರಂಧ್ರ ಮತ್ತು ಪಶ್ಚಿಮ ಚಕ್ರ ಅನ್ನುವಂಥದ್ದು 3 ತೆಲಿಮೆ ಆಗಿರ್ತಾವ ಅನ್ನುವಂಥದ್ದು ನಾವು ಕೇಳ್ಕೊತ ಬಂದೇವೆ. ನಮ್ಮೆಲ್ಲರಿಗೂ ಅನುಭವ ಅದ. ಅಲ್ಲಿ ಮಕಾರ ಉಚ್ಚಾರ ಮಾಡ್ದಂಗ ಬರೇ ಅಂದ್ರೆ ಏನಲ್ಲಿ ಉಚ್ಚಾರ ಮಾಡುದಿಲ್ಲ, ಬಾಯಿ ಮುಚ್ಚಿರ್ಬೇಕು. ಬರೀ ಹಿಂಗ ಅನಾನ ಅವು 3 ಜಾಗೃತ ಆಕ್ಕವು ಅನ್ನುವಂಥದ್ದನ್ನ ಹೇಳೋರ್ದಾರ. ಮತ್ತು ಮುಂದ ಇಲ್ಲಿ ಅನಾಹತನಾದ ಅಂತ ಅದನ್ನೇ ಮುಂದಿನ ಪಲ್ವ ಹೇಳ್ತಾರ. ಅನಾಹತನಾದ ಅಂದ್ರ ನಾವು 2 ಕಿವಿ ಮುಚ್ಚಿ ಅಲ್ಲಿ ಅನ್ನೋ ಮುಂದೆ ಒಂದು ಅನಾಹತನಾದ ನಮ್ಮಲ್ಲಿ ಒಂದು ಹೊಸ ಶಬ್ದ ಉತ್ಪನ್ನ ಆಕ್ಕದ. ಆ ಅನಾಹತನಾದವನ್ನ ಯಾವಾಗಲೂ ಕೇಳೋದ್ರಿಂದ ಇವು ಓಂಕಾರ ಉಚ್ಚಾರ ಅಂದ್ರೆ ಈ ನಾಮಸ್ಮರಣೆ ತನ್ನಿಂದ ತಾನೇ ಮಾಡ್ತದ ಅನ್ನುವಂಥದ್ದನ್ನ ಮುಂದೆ ಮತ್ತೆ ತಿಳಿಸ್ಕೋತ ಹೋಗೋದಾರ. ಇಲ್ಲಿ ಒಟ್ಟಾರೆ ಅಂದ್ರ ಈ ಮಂತ್ರಗಳನ್ನು ಉಚ್ಚಾರ ಮಾಡೋದ್ರಿಂದ ಓಂಕಾರ ಸ್ವರೂಪನಾದ ಯಾವ ಪರಬ್ರಹ್ಮ ಉಂಟು ಅದು ಸ್ವಯಂ ಪ್ರಕಾಶವಾಗಿದೆ. ಇವೆಲ್ಲವೂ ಮಾಡುವುದರಿಂದ ನಾನು ಸ್ವಯಂ ಪ್ರಕಾಶ ಆತ್ಮ ಸ್ವರೂಪನೇ ಅದೀನೇನೋ ಅಂತ ತಿಳ್ಸುಕ ಇವೆಲ್ಲ ಪರಿ ಮಾರ್ಗಗಳ ದಾರಿಗಳು. ಒಟ್ಟಾರೆ ನಮ್ಗೆ ಏನೂ ಬೇಡ, ಏನೂ ಇಲ್ಲದೆ ನಾನು ಆತ್ಮನಿದ್ದೀನಿ ಅಂತೇಳಿ ದೃಢವಾಗಿ ನಂಬಿಕೊಂಡ್ಬಿಟ್ಟೇವಂದ್ರ, ಈ ವೈರಾಗ್ಯ ಉಳ್ಳವರಾದೇವಪ್ಪ ಅಂದ್ರ ಸತತ ಇಂತ ಅಭ್ಯಾಸ ಮಾಡ್ಕೊತಿದ್ದೇವಂದ್ರ ನನ್ನ ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಆಗ್ತದ ಅನ್ನೋದಕ್ಕೆ ಇವೆಲ್ಲ ಮಾರ್ಗಗಳು. ಈ ಮಾರ್ಗದಿಂದನೂ ಕೂಡ ಮೊನ್ನೆ ಹೇಳಿದ್ರು ನಮ್ ಗೌಡ್ರೊಬ್ರು, ನಾವು ಇರಿಬಿಯಾಗಿ ಆ ಹಣ್ಣನ್ನು ಮೇಯಕ್ ಬರ್ತದ, ಡೈರೆಕ್ಟ್ ಆಗಿನೂ ಕೂಡ ವ್ಯೋಮಂಗ ಮಾರ್ಗ ಮತ್ತು ಇನ್ನೊಂದು 2 ಮಾರ್ಗಗಳು ಹೇಳಿದ್ರು. ಪಿಪಿಲಿಕ ಮಾರ್ಗ ಅಂತ 2 ಮಾರ್ಗ ಹೇಳ್ಕೊತ ಬಂದಾರ. ಡೈರೆಕ್ಟ್ ಬಂದು ಆ ಹಣ್ಣನ್ನು ತಿನ್ನಾಕ್ ಬರ್ತದ, ಇಲ್ಲ ಇರಿಬಿಯಾಗಿ ಹೋಗಿ ಬೀಳ್ಕೋತ ತಿಳ್ಕೋತ ತಿಳ್ಲಾಡ್ಕೋತ ಹೋಗಿ ಆ ಹಣ್ಣನ್ನು ಕೂಡ ಅಲ್ಲಿ ಮೇಯಾಕ್ ಬರ್ತದ. ಅಂದ್ರೆ ಅಷ್ಟು ಹಣ್ಣಿನ ವಾಸನೆ ಆ ಮೂಗಿದ್ರಿಗೆ ಹಾಳಾಯ್ತು, ನನ್ನ ಇದ್ರಿಗೆ ಎಲ್ಲ ಹಾಳಾಯ್ತು ಅಂತೇಳಿ ಸಂಸಾರ ಮಾಡಿದವ್ರು ಎಲ್ಲರೂ ಹತ್ತಾರ ಕೊನೆಗೆ. ಆದ್ರ ವೇದಾಂತವನ್ನ ಶಾಸ್ತ್ರವನ್ನ ಜ್ಞಾನವನ್ನ ನಾ ಮಾಡ್ಕೊಂಡು ಹಾಳಾದೆ ಅನ್ನುವಂಥದ್ದು ಈ ಲೋಕದೊಳಗೆ ಇಲ್ಲಿ ತನ ಒಬ್ರು ಅಂದಿಲ್ಲ. ನಾ ಶಾಸ್ತ್ರ ಕೇಳಿ ನಾ ಹಾಳು ಮಾಡ್ಕೊಂಡೆ, ತಪ್ಪು ಮಾಡ್ಕೊಂಡೆ, ನಾ ಕೇಳಬಾರ್ದಾಗಿತ್ತು ಅಂತ ಒಬ್ರು ಅಂದಿಲ್ಲ. ಆದ್ರ ಸಂಸಾರ ಮಾಡಿ ನಾನು ಬಹಳ ತಪ್ಪು ಮಾಡಿದೆ, ನಾ ಹಿಂಗ್ ಮಾಡಬಾರ್ದಾಗಿತ್ತು, ನಾ ಬಹಳ ನಂಬಿದ್ದೆ, ನಾನು ಅವ್ರಿಗಾಗಿ ಶ್ರಮ ವಹಿಸಿದೆ, ಇಷ್ಟು ದುಃಖ ಅನುಭವಿಸಿದೆ, ನಾ ಯಾಕಾರ ಮಾಡಿದ್ನಪ್ಪ ಅಂತ ಎಲ್ಲರೂ ನೆಳೆದವ್ರದಾರ ಪ್ರಪಂಚದಾಗ. ಆದ್ರ ನಾನು ಇಂಥ ಸತ್ಸಂಗ ಮಾಡಿ ಕೆಟ್ಟ ಅನ್ನುವಂಥದ್ದನ್ನು ಒಬ್ರು ಇವತ್ತು ಹೇಳೋದಿಲ್ಲ. ಅದಕ್ಕೆ ಇಂಥ ಆತ್ಮ ಸುಖವನ್ನು ಪಡ್ಕೊಳಕ ಇಂಥ ಅನೇಕ ಮಾರ್ಗ ಮುಖಾಂತರ ನಮ್ಮ ಸ್ವರೂಪ ಜ್ಞಾನವನ್ನು ಪರಮಾನುಭೂತಿ ಮಾಡಿಕೊಡ್ತದ. ಸಾಕೆನಿಸದ ಸವಿಯದ ಬೇರೊಂದು ಬೇಕೆನಿಸದ ಕಡೆಯೋಳು ಜೋಕಿಗೊಂದದ ಅನುಪಮ ಉಪಮೆಗೆ ಬಾರದ ನಿನ್ನ ಸ್ವರೂಪ ಜ್ಞಾನ ಅದ ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ನಿಜಗುಣರು ಅನೇಕ ರೀತಿಯಿಂದ ಬೇಕಾದ್ರೆ ನಾನು ಯಾರು ಅನ್ನಬೇಕು, ಈ ಮನುಷ್ಯ ಜನ್ಮದ ಸಾರ್ಥಕತೆ ಏನು, ಇದರ ಉದ್ದೇಶವೇನು ಎಂಬತಕ್ಕಂಥದ್ದು ನೀನು ಅರಿತುಕೊಳ್ಳಬೇಕಾದ್ರೆ ನೀನು ಮೊದಲು ಜ್ಞಾನಕ್ಕೆ 4 ಚತುಷ್ಟ ಸಾಧನೆಗಳನ್ನ ಪೂರೈಸಿಕೊಂಡಾಗ ಮಾತ್ರ ಇದು ನಿನಗ ತಿಳಿತದ, ಇಲ್ಲಾಂದ್ರೆ ನಿನಗ ಅಳಿಯುದಿಲ್ಲ ಎಂಬತಕ್ಕಂಥದ್ದು. ಅಲ್ಲಿ ಬಹಳ ಪ್ರಮುಖವಾಗಿ ಜ್ಞಾನಕ್ಕೆ 4 ಚತುಷ್ಟ ಸಾಧನೆಗಳಲ್ಲಿ ಬರ್ತಕ್ಕಂಥದ್ದು 2ನೇದು ವೈರಾಗ್ಯ, 1ನೇದು ವಿವೇಕ.
ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿತಕ್ಕಂಥದ್ದು ವಿವೇಕ. ಆ ವಿವೇಕ ಜಾಗ್ರ ಆದ ಮೇಲೆ ನಿನಗ ವೈರಾಗ್ಯ ಮೂಡ್ತದ. ಹೆಂಗ ವೈರಾಗ್ಯ ಮೂಡ್ತದ ಅಂದ್ರ ನಮಗೇನ್ ಹೇಳಿದ್ರು ಮೊದಲದ್ರದ್ದು, ಏ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಭೋಗದ ಇಚ್ಛೆಗಳನ್ನು ತುಚೆ ಕಾಣುವುದೇ ವೈರಾಗ್ಯ. ಅದನ್ನೇ ಮುಂದುವರೆದವಾಗಿ ಇವತ್ತೇನಾಳೆ ಅಪ್ಪವ್ರು ಹೇಳುದ್ರ ಅಂದ್ರ, ಈ ಹರಿದಾಡುವ ಮನಸ್ಸನ್ನ ತಡೆ ಹಿಡಿಯುವುದಕ್ಕೂ ವೈರಾಗ್ಯ ಇರ್ತದ. ಅಲ್ಲಿಂದ ಈ ಎರಡನ್ನೂ ನಾನು ಸಾಕ್ಷಿಯಾಗಿ ನೋಡುವನು ಎಂಬತಕ್ಕಂಥದ್ದು ನಿನಗ ಜಾಗ್ರ ಆಯ್ತು ಅಂತಂದಾಗ ಅವಾಗ ನಿನಗ ಈ ಶಾಸ್ತ್ರಾದಿಗಳಲ್ಲಾಗಲಿ ಗುರುಮುಖದಲ್ಲಾಗಲಿ ವೇದ ಸಮ್ಮತ ಶಾಸ್ತ್ರ ಸಮ್ಮತವಾಗಾದಾಗ ನಿನಗೇನಾಗ್ತದ, ಇವುಗಳನ್ನು ನೋಡುವನೇ ನಾನೇ ಎಂಬತಕ್ಕಂಥದ್ದು ನಿಜ ಜ್ಞಾನ ಆಯ್ತು ಅಂತಂದಾಗ ಅವಾಗ ನಿನ್ನಲ್ಲಿ ಪರವೈರಾಗ್ಯ ಆಗ್ತಿ ಎಂಬತಕ್ಕಂಥದ್ದು. ಇಲ್ಲಿ ವೈರಾಗ್ಯದಲ್ಲಿ 2 ಪ್ರಕಾರಗಳು ಹೇಳ್ಕೊತ ಬಂದ್ರು. ಒಂದು ಪರವೈರಾಗ್ಯ ಮತ್ತು ಅಪರವೈರಾಗ್ಯ. ಪರವೈರಾಗ್ಯ ಅಂದ್ರ ಅದು ಶ್ರೇಷ್ಠವಾಗಿರತಕ್ಕಂಥದ್ದು. ಅಲ್ಲಿ ಏನಿರ್ತದ, ಯಾವ ಉಪಾಧಿಗಳ ರಹಿತನಾಗಿರ್ತಕ್ಕಂಥದ್ದು ನಿರುಪಾಧಿ ನಿರ್ಗುಣವೇ ಪರವೈರಾಗ್ಯ. ಮೊದಲು ಹೇಳಿದ್ರು ಅವಾಗ. ಅಪಾರ ವೈರಾಗ್ಯ ಅಂತಂದ್ರ ಅಲ್ಲಿ ಉಪಾಧಿ ಸಹಿತವಾಗಿರ್ತಕ್ಕಂಥ ಸಗುಣವಾದಂಥದ್ದು. ಅಪಾರ ವೈರಾಗ್ಯದಲ್ಲಿ 4 ಪ್ರಕಾರಗಳನ್ನು ಇವತ್ತು ಹೇಳಿದರು. ಒಂದು ಯತಿಮಾನ ವೈರಾಗ್ಯ, 2ನೇದ್ದು ವ್ಯತಿರೇಕ ವೈರಾಗ್ಯ, 3ನೇದ್ದು ಯತೇಂದ್ರಿಯ ವೈರಾಗ್ಯ, 4ನೇದ್ದು ವಶೀಕಾರ ವೈರಾಗ್ಯ. ಇಲ್ಲಿ ಯತಿಮಾನ ವೈರಾಗ್ಯ ಏನ್ ಹೇಳ್ತದ ಅಂತ ಹೇಳ್ಕೊತ ಬಂದ್ರಪ್ಪ ಅವರು. ಈ ಸಂಸಾರದಲ್ಲಿ ಬರ್ತಕ್ಕಂಥ ಈ ವಸ್ತುಗಳ ಸಾರ ಅಸಾರಗಳಿಂದ ಕೂಡಿರ್ತಕ್ಕಂಥದ್ದು. ಇವು ಯಾವುದು ಸಾರದ ಯಾವುದು ಅಸಾರದ ಎಂಬತಕ್ಕಂಥದ್ದನ್ನ ತಿಳಿದುಕೊಳ್ತಕ್ಕಂಥದ್ದೇ ಯತಿಮಾನ ವೈರಾಗ್ಯ ತಿಳ್ಕೊತ ಬಂದ್ರು. ಅದ್ರ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ರು. ಮುಂದೆ 2ನೇದ್ದು ವ್ಯತಿರೇಕ ವೈರಾಗ್ಯ. ವ್ಯತಿರೇಕ ವೈರಾಗ್ಯ ಏನ ಇಲ್ಲಿ ಹೇಳ್ತದ ಅಂತಂದ್ರ, ಅಂತಃಕರಣದಲ್ಲಿ ಇರ್ತಕ್ಕಂಥ ಚಿತ್ತದಲ್ಲಿ ರಾಗ ದ್ವೇಷಾದಿಗಳ ಮತ್ತು ಇಷ್ಟ ಅನಿಷ್ಟಗಳನ್ನು ಈ ಚಿತ್ತಿನಲ್ಲಿ ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರಿಸಿಕೊಂಡು ಬರ್ತಕ್ಕಂಥದ್ದು. ಆ ಚಿತ್ತಿನಲ್ಲಿ ಈ ಎಲ್ಲವನ್ನು ನಿವೃತ್ತಿ ಮಾಡಿಕೊಳ್ಳತಕ್ಕಂಥದ್ದು. ರಾಗ ದೇಶಗಳಿರ್ಲಿ ಅನಿಷ್ಟಾದಿಗಳೆಲ್ಲವನ್ನು ನಿವೃತ್ತಿ ಮಾಡಿಕೊಳ್ತಕ್ಕಂಥದ್ದೇ ವ್ಯತಿರೇಕ ವೈರಾಗ್ಯ ತಿಳಿಸ್ತದ ಅಂತ ಹೇಳಿದ್ರು. ಮುಂದೆ ಯತೇಂದ್ರಿಯ ವೈರಾಗ್ಯ. ಈ ಮನಸ್ಸಿನಲ್ಲಿ ಇಚ್ಛೆಗಳು ಇರುತ್ತಿಲ್ಲವಾದರೂ ಕೂಡ, ಇಂದ್ರಿಯಗಳ ವಿರೋಧವಿದ್ದರೂ ಕೂಡ ಪ್ರಾರಬ್ಧದ ಅನುಗುಣವಾಗಿ ಅವು ನಮಗ ಉಣಿಸ್ತಾವಲ್ಲ, ಅದು ಏನತ್ತದ ಯತೇಂದ್ರಿಯ ವೈರಾಗ್ಯ ಅಂತ ಹೇಳ್ಕೊತ. ಅದ್ರ ಬಗ್ಗೆನೂ ಸಾಕಷ್ಟು ತಿಳಿಸ್ಕೊಟ್ರು. ಯಾಕಂತಂದ್ರ ನಾವೆಲ್ಲ ಮನಸ್ಸಿನಾಗ ಏನೂ ಇಲ್ಲ ಅಂದ್ರು ಇಂದ್ರಿಯಗಳು ಅದಕ್ಕ ವಿಷಯಕ್ಕೆ ವಿರೋಧವಿದ್ರು ಸಹ ಪ್ರಾರಬ್ಧದ ಅನುಗುಣವಾಗಿ ಅವು ಬಂದು ನಮ್ಮನೇನು ಉಣಿಸ್ತಾ ಇರ್ತಾವಲ್ಲ, ಅದು ಯತೇಂದ್ರಿಯ ವೈರಾಗ್ಯ ಅಂತ ಹೇಳ್ಕೊತ ಬಂದ್ರು. ಅಲ್ಲಿ 4ನೇದ್ದು ವಶೀಕಾರ ವೈರಾಗ್ಯ. ವಶೀಕಾರ ವೈರಾಗ್ಯದಲ್ಲಿ ಏನ್ ಹೇಳ್ತದಂದ್ರೆ, ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ವಿಷಯಗಳು ಇವೆಲ್ಲವೂ ನಾಶವುಳ್ಳದ್ದಾಗಿವೆ ಎಂದು ತಿಳಿದುಕೊಳ್ಳುವುದೇ ವಶೀಕಾರ ವೈರಾಗ್ಯ. ಇವೆಲ್ಲವೂ ಶಾಶ್ವತವಲ್ಲ, ಅಶಾಶ್ವತದವು, ಅನಿತ್ಯದು ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಳುವುದು ವಶೀಕಾರ ವೈರಾಗ್ಯ. ಈ ವಶೀಕಾರ ವೈರಾಗ್ಯದಲ್ಲಿ ಮತ್ತೆ 3 ಪ್ರಕಾರಗಳನ್ನು ತೆಗೆದುಕೊಂಡ್ರು. ಒಂದು ಕನಿಷ್ಠ, ಮಧ್ಯಮ, ಉತ್ತಮ. ಇಲ್ಲಿ ಉತ್ತಮನು ಏನ್ ಹೇಳ್ತಾನಂತಂದ್ರ, ಉತ್ತಮನಾದಂತವನು, ಇಲ್ಲಿ ಕನಿಷ್ಠನಾದಂತವನು ಏನ್ ಹೇಳ್ತಾನ, ಈ ಪುತ್ರ ಹೆಂಡ್ರು ಈ ಪ್ರಿಯವಾದ ಪದಾರ್ಥಗಳೆಲ್ಲವೂ ಒಂದು ದಿನ ತೀವ್ರತರ ಹ್ಞೂನ್ರಪ್ಪ ಮಂದ ತೀವ್ರತರ ಮಂದ ಆದವ್ ಏನ್ ಹೇಳ್ತಾನಂತಂದ್ರ, ಪುತ್ರ ಇವ್ ಹೆಂಡ್ರು ಇವು ಪ್ರಿಯವಾದ ಇವೆಲ್ಲ ಪದಾರ್ಥಗಳು ಒಂದು ದಿನ ಇವು ಬಿಟ್ಟು ಹೋಗುವೆ, ಇವು ಸಂಸಾರವು ನಿವೃತ್ತಿ, ಸಂಸಾರವೇ ಧಿಕ್ಕಾರವಿರ್ಲಿ ಅಂತ ಹೇಳಿ ಅಂತಕ್ಕಂಥದ್ದನ್ನ ಮಂದ ಹೇಳ್ತಾನ. ಇನ್ನು ತೀವ್ರತರ ಏನ್ ಹೇಳ್ತಾನಂತಂದ್ರ, ಈ ಜನ್ಮದಲ್ಲಿ ಪುತ್ರ ಅಲ್ಲಿ ಹೆಂಡ್ರಲ್ಲಿ ದನಕನಕಾದಿ ಇವೆಲ್ಲವೂ ಬ್ಯಾಡ ಅನ್ನತಕ್ಕಂಥದ್ದನ್ನೇ ಸ್ಥಿರ ಮಾಡಿಕೊಳ್ತಕ್ಕಂಥದ್ದವನೇ ತೀವ್ರತರ. ಇವನ ತೀವ್ರ ಆದಂತವ ಏನ್ ಹೇಳ್ತಾನಂದ್ರ, ಈ ಸ್ವರ್ಗ ಲೋಕದಲ್ಲಿ ಆಗಲಿ ಈ ಸ್ವರ್ಗ ಲೋಕ, ಮೃತ್ಯು ಲೋಕ, ಪಾತಾಳ ಲೋಕಗಳು ಇವೆಲ್ಲವೂ ಅವು ಇಲ್ಲವೇ ಇಲ್ಲ ಎನ್ನತಕ್ಕಂಥದ್ದನ್ನ ವೈರಾಗ್ಯ ಪಡ್ಕೊಳ್ಳೋನು. ಯಾವುದೂ ಇಲ್ಲ, ನಾನೇ ಸತ್ಯ ಎಂಬತಕ್ಕಂಥದ್ದನ್ನ ಮೂಡಿಸಿಕೊಳ್ಳುವಾತನೇ ತೀವ್ರ ವೈರಾಗ್ಯ. ಇವು ವಶೀಕಾರ ವೈರಾಗ್ಯದಲ್ಲಿ 3 ಪ್ರಕಾರಗಳು: ಮಂದ, ತೀವ್ರತರ, ತೀವ್ರ ವೈರಾಗ್ಯ.
ಇವೆಲ್ಲವುಗಳನ್ನ ಪರಮ ಪೂಜ್ಯರು ಇಲ್ಲಿಯವರೆಗೆ ಬಹಳ ಸಾಕಷ್ಟು ತಿಳಿಸಿಕೊಟ್ರು. ಅದರ ಪೂರ್ವಕವಾಗಿ ನಿಯಮ ಅಂಗದಲ್ಲಿ ಬರ್ತಕ್ಕಂತ ನಿನ್ನೆಯ ದಿವಸ ನಾವು ಅಲ್ಲಿ ಬರ್ತಕ್ಕಂಥದ್ದು ಒಂದನೇದ್ದು ತಪಸ್ಸನ್ನ ಹೇಳಿದ್ರು, ಎರಡನೇದ್ದು ಸಂತೃಪ್ತಿ, ಮೂರನೇದ್ದು ಆಸ್ತಿಕ, ನಾಲ್ಕನೇದ್ದು ದಾನ, ಐದನೇದ್ದು ಪೂಜಾ, ಆರನೇದ್ದು ಶ್ರವಣ, ಏಳನೇದ್ದು ಲಜ್ಜೆ, ಎಂಟನೇದ್ದು ಮತಿ. ಇವತ್ತು ಜಪದಲ್ಲಿ ಬರ್ತಕ್ಕಂಥದ್ದು. ಜಪವು ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತಾರೆ ಇದನ್ನು ನಿನ್ನ ಹರಿದಾಡುವ ಮನಸ್ಸನ್ನ ಇದನ್ನು ನಿಂದ್ರಿಸ್ತಕ್ಕಂಥ ಶಕ್ತಿ ಉಳ್ತಕ್ಕಂಥದ್ದು. ಈ ಜಪನು ನೀನು ಮಾಡುವುದರಿಂದ ಜಪದಲ್ಲಿ 3 ಪ್ರಕಾರಗಳ ತಿಳ್ಕೊತ ಬಂದ್ರು. ಜಪದಲ್ಲಿ 3 ಪ್ರಕಾರಗಳು ಯಾವುವು ಅಂತಂದ್ರೆ, ಒಂದು ವಾಚಕ ಅಂದ್ರೆ ವಾಣಿ, ವಾಂಶ ಅಂದ್ರೆ ಸಾವಕಾಶ ಸಾವಧಾನವಾಗಿರ್ತಕ್ಕಂಥದ್ದು, ಒಂದು ಮಾನಸಿಕ. ಈ 3 ಪ್ರಕಾರ ಫಲಗಳು ಮಾಡುವುದರಿಂದ ಇದಕ್ಕೂ ಫಲ ಅದಾವ. ಯಾಕಂತಂದ್ರ ವಾಚಕಕ್ಕ 1 ಫಲ ಅದ, ಉಪಾಂಶಗ 1000 ಫಲ ಅದ, ಮತ್ತ ಮಾನಸಿಕ ಇದ್ದವನಿಗೆ ಅನಂತ ಫಲ ಅದಾವ ಅಂತ ತಿಳ್ಕೊತ್ಬೋದು. ಅದರ ಪೂರ್ವಕವಾಗಿ ಕಬೀರದಾಸರು ಹೇಳುವ ಹಾಗೆ ಅಪ್ಪರು ಹೇಳಿದ್ರು ನೋಡ್ರಿ, ತೀರ್ಥಯಾತ್ರೆಗೆ ಹೋಗುದ್ರಿಂದ ನಿನಗ 1 ಫಲ ಅದ. ನಾವೆಲ್ಲಾ ಅಡ್ಡಾಡಿ ಹಂಗ ನೋಡಿ ಬರ್ತೀವಲ್ರಿ, ಶ್ರೀಶೈಲ ಅಲ್ಲಿ, ಮಂತ್ರಾಲಯ ಅಲ್ಲಿ, ಇವ ತೀರ್ಥಯಾತ್ರೆಗಳನ್ನ ಕೈಕೊಳ್ಳುವುದರಿಂದ 1 ಫಲ ಅದ. ಸಾಧು ಸೇವೆ ಮಾಡುವುದರಿಂದ 4 ಫಲ ಅದ. ಸಾರ ಸಜ್ಜನರು ಸಂಗಲಿ ಸತ್ ಹೇಳ್ತೀವಲ್ಲ, ಅದರ ಅನುಗುಣವಾಗಿ 4 ಫಲ ಅದ. ಇನ್ನು ಸದ್ಗುರುವಿನ ಒಂದು ಸೇವೆಯನ್ನು ಮಾಡಿದ್ರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸೇವೆಯನ್ನು ನೀನು ಮಾಡಿಕೊಂಡಾಗ ನಿನಗೂ ಅನೇಕ ಫಲಗಳು. ಯಾಕೆ ಅನೇಕ ಫಲಗಳು ಅಂದ್ರೆ, ಅವನೇ ನಾನು ಇರ್ತೇನೆ ಅಂತ ತೋರಿಸ್ತಕ್ಕಂತ ಸದ್ಗುರುವಿನ ಸೇವೆ ನೀನು ಮಾಡಿಕೊಂಡಾಗ ನಿನಗ ಅನೇಕ ಫಲ ಆದವು. ಆ ಕಾರಣಕ್ಕಾಗಿ ವಾಣಿಯಿಂದ ನೀನು ಜಪ ಮಾಡಿದ್ರೆ 1 ಫಲ ಅದ. ಉಪಾಂಶ ಅಂದ್ರ ಸಾವಕಾಶ ಸಮಾಧಾನವಾಗಿರ್ತಕ್ಕಂಥದ್ದು ನೀನು ಕಲ್ಕೊಂಡೆ ಅಂದ್ರೆ 1000 ಫಲ ಅದ. ಮನಸ್ಸಿನಿಂದ ನೀನು ಮಾಡ್ತಕ್ಕಂಥದ್ದು ಅನಂತ ಫಲ ಅದಾವು. ಈ ವಾಣಿ ಅಂದ್ರೆ ವಾಚಕ ಅಂದ್ರೆ ಹೆಂಗ ಅಂತಂದ್ರ, ಎರಡನೇ ಅವರಿಗೆ ಕೇಳುವಾಗಿ ನಾವು ಮಾತನಾಡ್ತಿರ್ತೀವಲ್ಲ, ಉಚ್ಚರಿಸ್ತಿದ್ವಿ ಎಲ್ಲ ಪರಮ ಸತ್ಯವನ್ನ ನಾವು ಉಚ್ಚರಿಸ್ತಿರ್ತೀವಲ್ಲ, ಇದು ವಾಚಕ ಅಂತಾರ. ಇನ್ನು ಎರಡನೇದು ಉಪಾಂಶ ಅಂತಂದ್ರೆ, ಎರಡನೇ ಅವರಿಗೆ ಕೇಳದ ಹಾಗೆ ಅಲ್ಲೇ ನಮ್ಮ ತುಟಿಗಳನ್ನ ನಾವು ಹತ್ತಿರ್ತೀವಿ, ಬಡಬಡಿಸ್ತಿರ್ತೀವಿ ನೋಡ್ರಿ. ಆ ಮಹಾಮಂತ್ರದ ಅರ್ಥವನ್ನಾಗಲಿ, ಗುರುಗಳು ಹೇಳಿದ ನಿಜ ಅರ್ಥವನ್ನಾಗಲಿ ಮಾಡ್ತೀವಲ್ಲ, ಬರೇ ತುಟಿಗಳಿಂದ ಮಾತ್ರ ಅಲಿಗಾಡಿಸುವುದಕ್ಕೆ ಏನಂತಾರ, ಉಪಾಂಶ ಅಂತಾರ. ಇನ್ನ ಮಾನಸಿಕವಾಗಿ ಅದನ್ನು ನಾವು ಜಪ ಮಾಡುವುದಂದ್ರ, ಇವೆಲ್ಲ ಎಷ್ಟೋ ವೇದಗಳಲ್ಲಾಗಲಿ ಗುರುಮುಖದಿಂದಾಗಲಿ ಎಷ್ಟೋ ಮಂತ್ರಗಳನ್ನ ಆ ನಿಜ ಅರ್ಥವನ್ನು ನಾವು ಮನಸ್ಸಿನಲ್ಲಿ ಅದನ್ನ ಉಚ್ಚಾರ ಮಾಡುವುದಕ್ಕಾಗಿ ಅದಕ್ಕೇನತ್ತಾರ, ಮಾನಸಿಕ ಅಂತಾರ. ಇದು ಬಹಳ ಮುಖ್ಯವಾದಂತದ್ದು ಅಂತ ಹೇಳ್ಕೊತ ಬಂದಾರೆ. ಯಾಕಂತಂದ್ರ ಇದು ಮುಮುಕ್ಷರಿಗೆ ಅಂದ್ರೆ ತೀವ್ರ ಮೋಕ್ಷ ಇಚ್ಛೆ ಉಳ್ಳವರಿಗೆ, ಜಿಜ್ಞಾಸುಗಳಿಗೆ, ಅಭ್ಯಾಸಗಳಿಗೆ ಬಹಳ ಉತ್ತಮವಾದಂತದ್ದು. ಯಾಕಂತಂದ್ರೆ ಇದು ಶಾಸ್ತ್ರ ಸಮ್ಮತ ಅದ, ವೇದ ಸಮ್ಮತ ಅದ, ಗುರು ಸಮ್ಮತ ಅದ. ಇವು 3 ಇದ್ದಾಗ ನಾವು ಅದನ್ನ ನಂಬಲೇಬೇಕು. ಅದಕ್ಕಾಗಿ ಅದರ ಪೂರ್ವಕವಾಗಿ ಅಪ್ಪವ್ರು ಹೇಳಿದ್ರು ನೋಡಿ, ಕನಿಷ್ಠರಿಗೆ ನಾವ್ ಏನ್ ಹೇಳ್ಬೇಕು, ತರ್ಕವೇ ಪ್ರಮಾಣ ಕೊಡ್ಬೇಕು ಅವ್ರಿಗೆ. ಯಾಕಂತಂದ್ರ ಅವ್ರು ಸಂಸಾರಸ್ಥರುಗಳು, ಸಂಸಾರವೇ ಸತ್ಯ ತಿಳ್ಕೊಂಡು ಹೊಂಟಿರ್ತಾವ್ರಿಗೆ ಇದನ್ನ ನಾವು ಎಲ್ಲಾ ಸಂಸಾರ ನಶ್ವರೋದಪ್ಪ, 1 ದಿನ ಇದು ಬಿಟ್ಟು ಹೋಗುದೇ ಅದ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರೆ ಅವ್ರು ನಂಬುದಿಲ್ಲ. ಹಂಗಿದ್ರೆ ನೀ ಬಿಟ್ಟು ಕೊಡಪ್ಪ, ನೀನ್ ಎಲ್ಲ ಹೆಸರ್ಲೆ ಇದ್ದಿದ್ದು ಹೊಲ ಮನಿ ಬಿಡು, ಇದು ಬಿಡು, ಹೆಂಡ್ರು ಬಿಡು, ಮಕ್ಕಳು ಬಿಟ್ಟು ನೀ ಅಂತೇಳಿ ಅವರು ಕನಿಷ್ಠರು ಇದನ್ನೇ ವಾದ ಮಾಡ್ತಾರ. ಅವ್ರಿಗೆ ತರ್ಕವೇ ಪ್ರಮಾಣ ಕೊಡುದು. ಬೀಜ ಮೊದಲು, ವೃಕ್ಷ ಮೊದಲು, ಹೆಂಡ್ರ ಮೊದಲು, ತಾಯಿ ಮೊದಲು, ಈಗ ಇಂತಕ್ಕಂಥದ್ದನ್ನ ಅವ್ರಿಗೆ ತರ್ಕಕ್ಕೆ ಹಚ್ಚುದು. ಅಲ್ಲಿಂದ ಮಧ್ಯಮರಿಗೆ ಏನ್ ಹೇಳಿದ್ರು, ಅನುಮಾನ ಪ್ರಮಾಣ ಏನು ತಿಳಿಸ್ತದ ಅಂತಂದ್ರ, ಒಂದನ್ನು ಕಣ್ಣಿಗೆ ಕಾಣದ್ದನ್ನ ಕಂಡು ಕಾಣಲಾರದನ್ನ ಊಹಿಸುವುದು, ಅಥವಾ ಸಾಧ್ಯವನ್ನು ಕಂಡು ಸಾಧ್ಯವಾಗಲಾರದನ್ನ ಊಹಿಸ್ಲಕ್ ಅವ್ರಿಗೆ ಹಚ್ಚುದು. ಈ ಪ್ರಮಾಣ, ಈ ಪ್ರತ್ಯಕ್ಷವಾಗಿ ಕಂಡಿದ್ದನ್ನ ಕಂಡು ಅದರ ಆಧಾರ ಮೇಲೆ ಅವ್ರಿಗೆ ವಿಚಾರ ಮಾಡ್ಲಕ್ ಹಚ್ಚುದು. ಈಗ ಅಲ್ಲಿ ಹೊಗಿ ಕಾಣ್ತದ ಅಂದ್ರೆ ಅಲ್ಲಿ ಉರಿ ಇರ್ಲಕ್ಕೆ ಬೇಕು. ಇನ್ನ ಊರಿಗೆ ಹಳ್ಳ ದೋಣಿ ತುಂಬಿ ಬಂದವಂದ್ರ ಮ್ಯಾಗ ಮಳಿ ಆಗಿರ್ಲಿಕ್ಕೆ ಬೇಕು ಅಂತ ಹೇಳಿ ಅವ್ರಿಗೆ ಅನುಮಾನವನ್ನು ಹಚ್ಚಿಸುವುದು. ಅಲ್ಲಿಂದ ಉತ್ತಮರಿಗಂತೂ ವೇದ ಪ್ರಮಾಣ, ಗುರು ಸಮ್ಮತ, ಇವು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದನ್ನ ಅವ್ರ ಅಂತಃಕರಣಗಳು ಶುದ್ಧ ಉಳ್ಳವ್ರು ಇರ್ತಾರ. ಹಿಂಗಾಗಿ ಈ ಮಾನಸಿಕವಾದಂತ ಜಪ ಏನದಲ್ಲ, ಇದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಪರಮ ಪೂಜ್ಯರು ಇಲ್ಲಿಯವರೆಗೆ ಹೇಳ್ಕೊತ ಬಂದ್ರು. ಇದು ಜಪದಲ್ಲಿ ವಾಚಕ, ಉಪಾಂಶ ಮತ್ತು ಮಾನಸಿಕ, ಇವು 3 ಪ್ರಕಾರಗಳು. ಇನ್ನು ಸ್ವ ಅಧ್ಯಾಯ, ಇದು ಬಹಳ ಮುಖ್ಯವಾದಂತದ್ದು. ಇದನ್ನ ನೀನು
ಅರ್ಥಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ನಿಮ್ಮ ಜೀವನದ ಪರಮ ಉದ್ದೇಶವೇ ಇದೆ ಅದ ಸ್ವ ಅಧ್ಯಾಯ, ಸ್ವಧರ್ಮವನ್ನು ತ್ಯಾಗ ಮಾಡದೆ ಅಂತ ಹೇಳ್ಕೊತ ಬರ್ತವಲ್ಲ, ಅದೇ ರೀತಿಯಾಗಿ ಸ್ವ ಅಧ್ಯಾಯ. ಸ್ವ ಅಧ್ಯಾಯ ಅಂದ್ರೆ ಏನು? ಉಪನಿಷತ್ ವಾಕ್ಯಗಳನ್ನ ಗುರುಮುಖದಿಂದ ಭಕ್ತಿ ಪೂರ್ವಕವಾಗಿ ಕೇಳಿಕೊಂಡು ಅವುಗಳ ಅರ್ಥಾರ್ಥಗಳನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುವುದೇ ಸ್ವ ಅಧ್ಯಾಯ. ಅಂದ್ರೆ ಉಪನಿಷತ್ ವಾಕ್ಯಗಳು ಏನ್ ಹೇಳ್ತಾವು? ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವಂತ ಈ ಮಹಾವಾಕ್ಯಗಳು ಗುರುಮುಖದಿಂದ ನಾವು ಇವುಗಳನ್ನ ನಿಷ್ಠಾಪೂರ್ವಕವಾಗಿ ಇವುಗಳನ್ನ ಶ್ರವಣ ಮಾಡಿದ್ದನ್ನ, ಇವುಗಳ ಅರ್ಥವನ್ನು ಯಥಾರ್ಥವನ್ನು ಸರ್ವ ಸಂಶಯವಿಲ್ಲದೆ ಮನಸ್ಸಿನಲ್ಲಿ ಗಟ್ಟಿ ನಿಶ್ಚಯವನ್ನು ಮಾಡಿಕೊಂಡಾಗ ನಿನಗ ಸ್ವ ಅಧ್ಯಾಯ ಪೂರಕವಾಗ್ತವ. ನಾನು ಯಾರು ಎಂಬುವುದನ್ನು ನಿನಗ ತಿಳಿಸಿಕೊಡ್ತದ. ಅದರ ಪೂರ್ವಕವಾಗಿ ಈ ಗಾಯತ್ರಿ ಮಹಾಮಂತ್ರವನ್ನ ಇಲ್ಲಿ ಅಪ್ಪರು ಹೇಳ್ಕೊತ ಬಂದ್ರು. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಮಹಾಮಂತ್ರದ ಅರ್ಥವನ್ನು ನಮಗೆ ಏನ್ ತಿಳಿಸ್ತದೆ ಅಂದ್ರೆ, ಎಲ್ಲ ಪಾಪಗಳನ್ನು ತೊಳೆದು ಹಾಕಿ ಆ ಭಗವಂತನ ಧ್ಯಾನದ ಚಿಂತನೆಯಲ್ಲಿ ನನ್ನ ಸದಾ ಮಗ್ನವನ್ನಾಗಿರಿಸು ಅಂತ ಹೇಳಿ ಆ ಮಹಾಮಂತ್ರವನ್ನ, ಗಾಯತ್ರಿ ಮಹಾಮಂತ್ರವನ್ನ ವಿಶ್ವಾಮಿತ್ರರು ಏನ ಪೂರೈಸ್ತಿರತ್ ಕೇಳ್ಕೊತ ಬಂದಿನಿ. ಅದರ ಪೂರ್ವಕವಾಗಿ ಸೃಷ್ಟಿಯ ಮೂಲ ಪ್ರಣವಾದಂತ, ಪ್ರಣವ ಅಂದ್ರೆ ಓಂಕಾರ, ಪ್ರಣವಾದಂತ ಓಂಕಾರ, ಓಂಕಾರವು ಅಕಾರ ಉಕಾರ ಮಕಾರಗಳಿಂದ ಕೂಡಿರ್ತಕ್ಕಂತ ಓಂಕಾರ ಮಹಾಮಂತ್ರವನ್ನು ನೀನು ಜಪಿಸುವುದರಿಂದ ನಿನಗ ಅಕಾರ ಉಕಾರ ಮಕಾರಗಳನ್ನ ಒಂದೇ ಉಸಿರಿನಲ್ಲಿ ನೀನು ಜಪಿಸುದು ಅಂತವನಾದರೆ ನಿನಗೇನಾಗ್ತದಂದ್ರ, ಅಕಾರವನ್ನ ಉಚ್ಚಾರ ಮಾಡುವಾಗ ನಿನಗ ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ ಜಾಗ್ರಗೊಳ್ತದ. ಉಕಾರವನ್ನ ನೀನು ಉಚ್ಚಾರ ಮಾಡಿದಾಗ ಅದೇ ಉಸಿರಿನಲ್ಲಿಯೇ ಉಚ್ಚಾರ ಮಾಡಿದಾಗ ನಿನಗೇನಾಗ್ತದ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ ಚಕ್ರ. ಅನಾಹತ ಅಂದ್ರ ಹೃದಯದಲ್ಲಿ ಇರ್ತಕ್ಕಂಥದ್ದು, ವಿಶುದ್ಧಿ ಚಕ್ರ ಕಂಠಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಆಜ್ಞಾ ಚಕ್ರ ಇವೆರಡು ಹುಬ್ಬಗಳ ಮಧ್ಯದಲ್ಲಿ ಅಮರ್ತ್ಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆಜ್ಞಾ ಚಕ್ರ. ಮಕಾರವನ್ನು ಅದೇ ಉಸಿರಿನಲ್ಲಿ ಅಂತ ಹೇಳಿ ನೀನು ಶ್ವಾಸೋಚ್ಚಾರ ಮಾಡಿದಾಗ ಅವಾಗ ನಿನಗ ಏನ್ ಜಾಗ್ರ ಆಗ್ತದ, ಶಿಖಾ ಚಕ್ರ, ಬ್ರಹ್ಮರಂಧ್ರ ಚಕ್ರ, ಪಶ್ಚಿಮ ಚಕ್ರ, ಇವು ಮೂರು ಚಕ್ರಗಳು ಜಾಗ್ರವಾಗ್ತವೆ. ಇವು ಬಹಳ ಅತ್ಯಮೂಲ್ಯವಾದಂಥದ್ದು. ಅದಕ್ಕಾಗಿ ಇವೆಲ್ಲವನ್ನು ನಾವು ಒಳಗೊಂಡಾಗ, ಇವೆಲ್ಲವನ್ನು ನಾನು ತಿಳಿದುಕೊಂಡಾಗ ನಿನಗೇನಾಗ್ತದ, ಸ್ವ ಅಧ್ಯಾಯದ ಎಚ್ಚರಿಕೆ ಆಗ್ತದ. ನಾನಾರು ಎಂಬತಕ್ಕಂಥದ್ದು ನಿನಗ ಪೂರಕವಾಗ್ತದ. ಆದ ಕಾರಣಕ್ಕಾಗಿ ಪರಮ ಪೂಜ್ಯರು ಇಲ್ಲಿ ತನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಂಡ್ರು. ಇವೆಲ್ಲವನ್ನು ನಾವು ಸ್ಮರಣೆಯಲ್ಲಿ ಇಟ್ಟುಕೊಂಡು ಪದೇ ಪದೇ ಇವುಗಳನ್ನ ಧ್ಯಾನಿಸುತ್ತಾ ಆ ಚಿಂತನೆಯನ್ನು ನಾವು ಗೈತಾ ಇದ್ದರೆ ನನ್ನನ್ನು ನಾನು ಕಾಣಲು ಬಹಳ ಸಹಾಯಕವಾಗ್ತದೆ ಎಂಬತಕ್ಕಂಥದ್ದನ್ನು ಒಂದೆರಡು ನುಡಿ ನಮನಗಳನ್ನ ಪರಮ ಪೂಜ್ಯರ ಶ್ರೀಚರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವರಿ. ಓಂ ನಮಃ ಶಿವರಿ. ನಾವು ಏನ್ ಹೇಳಿದೆ ಎಲ್ಲವನ್ನು ತಾವು ರಿಪೀಟ್ ಮಾಡಿ ಒಂದು ಬಿಡದೆ ನಮ್ಗೆಲ್ಲರಿಗೂ ಸ್ಪಷ್ಟ ಮಾಡಿ ಕೊಟ್ಟಂತ ಪೂಜ್ಯರಿಗೆ ಶರಣು ಭಾವಿಕಟ್ಟಿ ಶರಣರಿಗೆ